ಯಶೋದಾನಂದನ ವ್ರಜ ಜನರಂಜನ ಯಶೋದಾನಂದನ ವ್ರಜ ಜನರಂಜನ ಯಶೋದಾನಂದನ ವ್ರಜ ಜನರಂಜನ ಯಶೋದಾನಂದನ ವ್ರಜ ಜನರಂಜನ ಯಶೋದಾನಂದನ ವ್ರಜ ಜನರಂಜನ
Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Jaya Radha Madhava Radha Madhava Radhe. Jaya Radha Shama Sundar Radha Shama Sundar Radhe. Jaya Radha Damodar Radha Damodar Radhe. Jaya Jagannatha Jaya Baladeva Subhadra Mai Jaya Sudarshana. Jaya Krishna Balaram Jaya Krishna Balaram Krishna Balaram Jaya Krishna Balaram. Jaya Narasimha Dev Jaya Narasimha Dev Narasimha Dev Jaya Narasimha Dev. Jaya Panchatattva Jaya Panchatattva Panchatattva Jaya Panchatattva. Jaya Prabhupada Jaya Prabhupada Jaya Prabhupada Jaya Prabhupada. Jaya Guru Deva Jaya Guru Deva Guru Deva Jaya Guru Gaura Hari Bol Hari Bol Hari Bol Gaura Hari Bol. जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद हिज डिवाइन ग्रेस श्रील एसी भक्तिवेदांत स्वामी प्रभुपाद की अनंत कोटि वैष्णव वृंद की हिताय गौर प्रेमानंद। ओम नमो भगवते वासुदेवाय। 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 हरे कृष्ण। ಇವತ್ತು ನಾವು 1ನೇ ಸ್ಕಂದ 16ನೇ ಅಧ್ಯಾಯ ಶ್ಲೋಕ 9 ಮತ್ತು ಶ್ಲೋಕ 10 ದಯವಿಟ್ಟು ರಿಪೀಟ್ ಮಾಡಿ.
ಮಂದಸ್ಯ ಮಂದಪ್ರಜ್ಞಸ್ಯ ವಯೋ ಮಂದಾಯುಶ್ಚ ವೈ ನಿದ್ರಯಾ ಹ್ರಿಯತೆ ನಕ್ತಂ ದಿವಾಚ ವ್ಯರ್ಥಕರ್ಮಭಿಃ. ಅನುವಾದ: ಅಲ್ಪಾಯುಷಿಗಳು ಅಲ್ಪಮತಿಗಳು ಆದ ಸೋಮಾರಿ ಮಾನವರು ರಾತ್ರಿಯನ್ನು ನಿದ್ದೆಯಲ್ಲಿ ಕಳೆಯುತ್ತಾರೆ, ಹಗಲನ್ನು ವ್ಯರ್ಥ ಕಾರ್ಯಗಳಲ್ಲಿ ಕಳೆಯುತ್ತಾರೆ. ಶ್ಲೋಕ 10. ಸೂತ ಉವಾಚ ಯದಾ ಪರೀಕ್ಷತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ಶೌಂಡಿರಾದದೆ. ಅನುವಾದ: ಸೂತ ಮುನಿಗಳು ಹೇಳಿದರು, ಪರೀಕ್ಷಿತ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿದವು. ಪರೀಕ್ಷಿತ ರಾಜನಿಗೆ ಇದು ತಿಳಿದಾಗ ಪ್ರಿಯವಾಗಲಿಲ್ಲ. ಆದರೂ ಹೋರಾಡಲು ಆತನಿಗೊಂದು ಅವಕಾಶ ಸಿಕ್ಕಿದಂತಾಯಿತು. ವಿಲ್ಲುಬಾಣಗಳನ್ನು ತೆಗೆದುಕೊಂಡು ಆತ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಭಾವಾರ್ಥವನ್ನು ಕ್ಲಾಸ್ ನಡೀತಾ ಇರಬೇಕಾದ್ರೆ ನೋಡೋಣ. ಯಾರಿಗಾದರೂ ಶ್ಲೋಕ ರಿಪೀಟ್ ಮಾಡಲಿಕ್ಕೆ ಇಷ್ಟ ಇದೆಯಾ? ಈ ಒಂದು ಶ್ಲೋಕ ರಿಪೀಟ್ ಮಾಡ್ಕೊಳ್ಳಿ, ಹೇಳ್ತೀರಾ? ಮಾತಾಜಿ ಸೈಡ್. ಮಂದಸ್ಯ ಮಂದಪ್ರಜ್ಞಸ್ಯ ವಯೋ ಮಂದಾಯುಶ್ಚ ವೈ ನಿದ್ರಾಯ ಹೀರತೆ ನಕ್ತಂ ದಿವಾಚ ವ್ಯರ್ಥಕರ್ಮಭಿಃ. ಬೇರೆ ಯಾರು? ಓಕೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾನ್ವಿತಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹರೇ ಕೃಷ್ಣ. ಪ್ರಪ್ರಥಮವಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರು ಮತ್ತು ವೈಷ್ಣವರಲ್ಲಿ ಎಲ್ಲ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಸೊ ಈ ಅಧ್ಯಾಯ ಏನಿದೆ, ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಆ್ಯಕ್ಚುಲಿ ನಮ್ಮ ಮನುಷ್ಯ ಜನ್ಮ ಏನಿದೆ ತುಂಬ ಶಾರ್ಟ್, ಅಂದರೆ ತುಂಬ ಸಣ್ಣದು. ನಾವು ನಮ್ಗೆ ಅನ್ನಿಸ್ತದೆ ಏನು ಅಂದರೆ 80 ವರ್ಷ ಇದೆ, 100 ವರ್ಷ ಇದೆ, ಈ ರೀತಿ ಆಲೋಚನೆ ಮಾಡ್ತೇವೆ. ಆದರೆ ಭಾಗವತಮಲ್ಲಿ ಏನು ಹೇಳಿದ್ದಾರೆ, ಸೊ ಮನುಷ್ಯ ಜನ್ಮ ತುಂಬ ದುರ್ಲಭವಾದದ್ದು. ಇವನ್ ಪ್ರಹ್ಲಾದ ಮಹಾರಾಜರು ಅದನ್ನೇ ಹೇಳ್ತಾರೆ. ದುರ್ಲಭೋ ಮಾನುಷೋ ಜನ್ಮೋ ದೇಹಿನಾಂ ಕ್ಷಣಭಂಗುರ. ಕ್ಷಣಭಂಗುರ, ಕ್ಷಣ ಅಂದರೆ ಸೆಕೆಂಡ್. ಬ್ರಹ್ಮನ ಆಯಸ್ಸನ್ನೇ ಒಂದು ಕಿಡಿ ಗ್ಯಾಸ್ ಲೈಟ್ ಮಾಡ್ತೇವಲ್ಲ, ಆ ಗ್ಯಾಸ್ ಲೈಟ್ ಮಾಡಿದಾಗ ಒಂದು ಟಿಕ್ ಅಂತ ಒಂದು ಸ್ಪಾರ್ಕ್ ಬರ್ತದೆ. ಸೊ ಬ್ರಹ್ಮನ ಆಯಸ್ಸನ್ನು ಆ ಸ್ಪಾರ್ಕಿಗೆ ಹೋಲಿಸಿದೆ. ಸೊ ಬ್ರಹ್ಮನ ಆಯಸ್ಸು ಎಷ್ಟು? 71 ಚತುರ್ಯುಗಗಳು. ಎಷ್ಟು? 71 ಚತುರ್ಯುಗಗಳು. ಅದು ಒಂದು ಮನ್ವಂತರ ಬ್ರಹ್ಮನ ಆಯಸ್ಸು. ಒಂದು ದಿವ್ಯಯುಗ ಅಂದರೆ ಎಷ್ಟು? ದಿವ್ಯಯುಗ 4 ಯುಗಗಳ ಒಂದು ಚಕ್ರ. 4 ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇದರದ್ದು ಒಂದು ಚಕ್ರಕ್ಕೆ ಏನು ಹೇಳ್ತಾರೆ? ಒಂದು ದಿವ್ಯಯುಗ. ಸೊ ಅಂತ ಎಷ್ಟು ದಿವ್ಯಯುಗ ಅಂದರೆ ಬ್ರಹ್ಮನ ಒಂದು ದಿನ 1000. ಸೊ ಒಂದು ದಿನ ಅವನದ್ದು 1000 ದಿವ್ಯಯುಗ. ಸೊ ಅಷ್ಟೇ ಅವನ ರಾತ್ರಿ. ಸೊ ಅದು ಒಂದು ಫುಲ್ ದಿನ 24 hours ಇತ್ತು. ಸೊ ಅದೇ ರೀತಿ ಇಂಟು 30 ಇಂಟು 12 ತಿಂಗಳು 1 ವರ್ಷ ಆಯಿತು. ಸೊ ಅದೇ ರೀತಿ ಅವನು 100 ವರ್ಷ, ಅವನು 100 ವರ್ಷ ಬಾಳ್ತಾನೆ. ನಮ್ಮದು ಗ್ಯಾರಂಟಿ ಇಲ್ಲ 100 ವರ್ಷ ಬಾಳ್ತೇವಂತ. ಅವನು 100 ವರ್ಷ ಬಾಳ್ತಾನೆ. ಸೊ ಅದು ಅತೀವ ದೊಡ್ಡ ಆಯಸ್ಸು, ತುಂಬ ದೊಡ್ಡ ಆಯಸ್ಸು. ಅದನ್ನು ಒಂದು ಸ್ಪಾರ್ಕಿಗೆ ಹೋಲಿಸಿದ್ದಾರೆ. ಹಾಗಾದರೆ ಮನುಷ್ಯನ ಜನ್ಮ ಎಷ್ಟು ದೊಡ್ಡದು? ದೇಹಿನಾಂ ಕ್ಷಣಭಂಗುರ. ಕ್ಷಣಭಂಗುರ ವೆರಿ ಶಾರ್ಟ್. ನಮಗೆ ಅನ್ನಿಸ್ತದೆ ಈಗ ನಾವು ಮಕ್ಕಳು ತುಂಬ ಯಂಗ್ ಏಜಲ್ಲಿ ಇದ್ದಾರೆ, ಬಟ್ 20-40 ಇಯರ್ಸ್ ಅದು ಹೀಗೆ ಹೋಗಿಬಿಡ್ತದೆ. ಸೊ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನ. ಅದಕ್ಕಿಂತ ದುರ್ಲಭವಾದದ್ದು ಯಾವುದು? ಭಕ್ತರ ಸಂಘ, ಅದರಲ್ಲೂ ಶುದ್ಧ ಭಕ್ತರ ಸಂಘ. ಸೊ ಎಲ್ರಿಗೂ ಆಸೆ ಇರ್ತದೆ, ನಾನು ಶಾಶ್ವತವಾಗಿ ಜೀವನ ಮಾಡಬೇಕು, ನಾನು ಯಾವಾಗಲೂ ಸಂತೋಷದಿಂದ ಇರಬೇಕು. ಇದು ಯಾತಕ್ಕಾಗಿ ಈ ರೀತಿ ಇದೆ? ಇದು ಆತ್ಮದ ನೇಚರ್, ಗುಣ ಏನು? ಸ್ವಾಭಾವಿಕವಾಗಿ ಆತ್ಮ 3 ಸತ್, ಚಿತ್, ಆನಂದ. ಸತ್ ಅಂದರೆ ಶಾಶ್ವತವಾಗಿ, ಚಿತ್ ಅಂದರೆ ಯಾವಾಗಲೂ ಜ್ಞಾನಮಯದಿಂದ ಕೂಡಿದ್ದು. ಹೃದಯದಲ್ಲಿ ಜ್ಞಾನ ಇದೆ ಈಗ, ಆದರೆ ಸುಪ್ತವಾಗಿ. ಸೊ ಕಣ್ಣು ಮುಚ್ಚಿದರೆ ಬರೇ ಅಂಧಕಾರ ಕಾಣ್ತದೆ. ಆದರೆ ಯೋಗಿಗಳಿಗೆ ಹಾಗೆ ಅಲ್ಲ. ಯೋಗಿಗಳಿಗೆ ಮತ್ತು ಭಕ್ತರಿಗೆ, ಶುದ್ಧ ಭಕ್ತರಿಗೆ ಏನು, ಕಣ್ಣು ಮುಚ್ಚಿದರೆ ಕತ್ಲು ಕಾಣೋದಿಲ್ಲ. ಕಣ್ಣು ಮುಚ್ಚಿದರೆ ಏನು ಕಾಣ್ತದೆ? ಹೃದಯದಲ್ಲಿ
ಗೋಲೋಕ ವೃಂದಾವನ ಅಥವಾ ವೈಕುಂಠಧಾಮ. ಸೊ ಆದ್ದರಿಂದ ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಏನು? ಮಂದ. ಮಂದಸ್ಯ ಮಂದ ಪ್ರಜ್ಞಸ್ಯ ಮಂದಾಯುಷ. ಸೊ ಇದೇ ಥರ ಇನ್ನೊಂದು ಶ್ಲೋಕ ಇದೆ, ಏನು? ಪ್ರಾಯೇಣ ಅಲ್ಪಾಯುಷಸ್ಸಭ್ಯ ಕಲೋ ಅಸ್ಮಿನ್ ಯುಗೇ ಜನಃ ಮಂದ ಸುಮಂದ ಮತಯೋ ಹಿ ಮಂದಭಾಗ್ಯ ಹಿ ಪ್ರಕೃತಃ. ಸೊ 12ನೇ ಸ್ಕಂದದಲ್ಲಿ ಸಂಪೂರ್ಣವಾಗಿ ಕಲಿಯುಗದ ಲಕ್ಷಣಗಳನ್ನು ವಿವರಿಸಿದ್ದಾರೆ. ಏನೇನಾಗ್ತದೆ ಮುಂದೆ ಕಲಿಯುಗ. ಇನ್ನು ಈಗ ನಾವು ನೋಡ್ತಾ ಇದ್ದೇವೆ, ಇನ್ನೂ ಕಲಿಯುಗ ಆರಂಭ ಆಗಿಲ್ಲ. ಇದೇನಿದು? ಯುಗ ಸಂಧಿ. ಯುಗ ಸಂಧಿ ಎಷ್ಟು? ಯುಗ ಸಂಧಿ ಎಷ್ಟು ವರ್ಷ ಇರ್ತದೆ? ಯುಗ ಸಂಧಿ ಎಷ್ಟು ವರ್ಷ ಇರ್ತದೆ? 15,000 ಇಯರ್ಸ್. ಅದರಲ್ಲಿ 5,000 ವರ್ಷ ಆಗಿದೆ, ಇನ್ನೂ 10,000 ವರ್ಷ ಇದೆ. ಟೋಟಲ್ 15,000 ಇಯರ್ಸಲ್ಲಿ ಈಗ ಅಲ್ಲ, ಯಾವಾಗ ಅದ್ವೈತ ಆಚಾರ್ಯರು ಇದ್ದರು ಆವಾಗಲೇ ಅವರು ಕಲಿಯುಗದ ಮುಂದಿನ ಲಕ್ಷಣಗಳನ್ನು ನೋಡಿ ಯಾರನ್ನು ಕರೀತಾರೆ? ಚೈತನ್ಯ ಮಹಾಪ್ರಭುಗಳನ್ನು ಕರೀತಾರೆ. ಯಾಕಂದರೆ ಕಲಿಯುಗದ ಲಕ್ಷಣಗಳು ಆವಾಗಲೇ ಆರಂಭ ಆಗಿದೆ. ಅದು ಏನು ಹೇಳ್ತಾರೆ? ಅದಕ್ಕಿಂತ ಮೊದಲೇ ಇಲ್ಲಿ 10ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಪರೀಕ್ಷಿತ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿತು. ಯುಗ ಸಂಧಿಯಲ್ಲೇ ಆರಂಭ. ಕೌ ಸ್ಲಾಟರ್, ಮಾಂಸವನ್ನು ತಿನ್ನುವುದು. ಸೊ 4 ಅಧರ್ಮದ ಲಕ್ಷಣಗಳು ಎಲ್ಲ ಆರಂಭವಾಗಿದೆ. ಸೊ ಈ ರೀತಿಯಲ್ಲಿ ಮನುಷ್ಯ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ. ಯಾತಕ್ಕಾಗಿ? ಇಂದ್ರಿಯ ಭೋಗಗಳಲ್ಲಿ ತೊಡಗ್ತಾನೆ. ಸೊ ಅದಕ್ಕೆ ವೃಷಭದೇವರು ತುಂಬ ಸುಂದರವಾಗಿ ಹೇಳಿದ್ದಾರೆ, ಏನು? ನಾಯಂ ದೇಹ ಬಾಜಾಮ್ರಲೋಕೆ ಕಷ್ಟಾನ್ ಕಾಮನ್ ಅರ್ಹತೆ ವಿದ್ಭುಜಮ್ಯೇ ತಪೋಪುತ್ರಕಾಯೇನ ಸತ್ವಂ ಶುದ್ಧೇದಸ್ಮಾತ್ ಬ್ರಹ್ಮ ಸೌಖ್ಯಂ ಅನಂತಂ. ಇಂದ್ರಿಯ ಸುಖಕ್ಕಾಗಿ ನಾವು ತುಂಬ ಕಷ್ಟಪಡಬೇಕಾಗಿಲ್ಲ. ಆ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ಮಲ ತಿನ್ನುವಂತಹ ಹಂದಿಗೂ ಇದು ಲಭ್ಯ ಇದೆ. ಸೊ ಆದ್ದರಿಂದ ಮನುಷ್ಯರು ಇಂದ್ರಿಯ ಭೋಗಕ್ಕಾಗಿ ತುಂಬ ಕಷ್ಟಪಡಬೇಕಾಗಿದೆ. ಹೇಗೆ ದುಃಖ ನಮಗೆ ನಮ್ಮ ಜೀವನದಲ್ಲಿ ಕೇಳದೆ ಬರ್ತದೆ, ಅದೇ ರೀತಿ ಸುಖ ಕೂಡ ಕೇಳದೆ ಬರ್ತದೆ. ನಮ್ಮ ಕೋಟದಲ್ಲಿ ಏನಿದೆ ಅದರ ಪ್ರಕಾರ ನಮಗೆ ಕಷ್ಟ ಸುಖ ಇದು ಬರ್ತಾ ಇರ್ತದೆ. ಆದರೆ ನಿಜವಾಗಿ ಮನುಷ್ಯ ಜನ್ಮ ಅದಕ್ಕಾಗಿ ಕೊಟ್ಟಿದ್ದಲ್ಲ ಭಗವಂತ. ತಪೋ ದಿವ್ಯ ಪುತ್ರಕಾಯನ. ತಪಶ್ಚರ್ಯ ಮಾಡಬೇಕು. ತಪಶ್ಚರ್ಯ ಮಾಡಿದಾಗ ಏನಾಗ್ತದೆ? ಅದಕ್ಕೆ ಪರಿಶ್ರಮ ಬೇಕು. ಸುಮ್ಮನೆ ತಪಶ್ಚರ್ಯ ಆಗುವುದಿಲ್ಲ. ಬೆಳಗ್ಗೆ 4:45 ಹೇಳಬೇಕಾದ್ರೆ ತಪಶ್ಚರ್ಯ ಬೇಕು. ಇನಿಷಿಯಲಿ ವೈದಿ ಸಾಧನ ಭಕ್ತಿಯಲ್ಲಿ, ಅಫ್ಕೋರ್ಸ್ ಆಮೇಲೆ ರಾಗಾನುಗ ಸಾಧನ ಭಕ್ತಿಯಲ್ಲಿ ಅವನು ಸಂತೋಷದಿಂದ ಅವನೇ ಮಾಡ್ತಾನೆ. ಆದರೆ ವೈದಿ ಸಾಧನ ಭಕ್ತಿಯಲ್ಲಿ ತಪಶ್ಚರ್ಯ ಬೇಕು. ಅದಕ್ಕೆ ಪರಿಶ್ರಮ ಬೇಕು. ತಪಶ್ಚರ್ಯ ಮಾಡಬೇಕಾದ್ರೆ ಪರಿಶ್ರಮ ಬೇಕು. ಆದರೆ ಆ ಪರಿಶ್ರಮದ ಫಲ ಏನು? ಬ್ರಹ್ಮ ಸೌಖ್ಯಂ ಅನಂತವಾಗಿ ನಮಗೆ ಶಾಶ್ವತವಾಗಿ ಬ್ರಹ್ಮ ಸೌಖ್ಯ ಅಂದರೆ ಏನು? ಆಧ್ಯಾತ್ಮಿಕ ಆನಂದ. ಆಧ್ಯಾತ್ಮಿಕ ಆನಂದ ಸಿಗ್ತದೆ. ಆದ್ದರಿಂದ ಬರೇ ದೇಹದ ಸುಖಕ್ಕಾಗಿ ಒಬ್ಬನು ತುಂಬ ಹಾತೊರಿಬಾರ್ದು. ದೇಹದ ಸುಖ ಅದು ಪ್ರಾಣಿಗಳಿಗೂ ಲಭ್ಯ ಇದೆ. ಸೊ ಅದಕ್ಕಾಗಿ ಇದು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಆಹಾರ ನಿದ್ರಾ ಭಯಮೈಥುನಂಶ್ಚ ಸಮಾನಮೇತಾತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇ ಹಿ ಹೀನ ಪಶುಭಿ ಸಮಾನ.
ಧರ್ಮವನ್ನು ಬಿಟ್ಟಾಗ ಮನುಷ್ಯ ಏನಾಗ್ತಾನೆ? ದ್ವಿಪಾದ ಪಶು ಆಗ್ತಾನೆ. ಆದರೆ ಆಹಾರ, ನಿದ್ರಾ, ಭಯ, ಮೈಥುನ ಇದು ಪ್ರಾಣಿಗಳಿಗೂ ಲಭ್ಯ ಇದೆ, ಮನುಷ್ಯನಿಗೂ ಲಭ್ಯ ಇದೆ. ಆದರೆ ಮನುಷ್ಯ ಏನು ಆಲೋಚನೆ ಮಾಡ್ತಾನೆ? ನಾನು 5 ಸ್ಟಾರ್ ಹೋಟೆಲ್ನಲ್ಲಿ, ಸ್ಕೈ ಸ್ಕೇಪರ್ ಬಿಲ್ಡಿಂಗಲ್ಲಿ, ದೊಡ್ಡ 17ನೇ ಮಾಡಿಯಲ್ಲಿ ನಾನು ಮಲ್ಕೊಂಡ್ರೆ ನಾನು ಆ ಬೀದಿಯಲ್ಲಿ ಮಲ್ಕೊಂಡಿರುವ ನಾಯಿಗಿಂತ ನಾನು ಉತ್ತಮ. ಇದು ಮಾಡರ್ನ್ ಸಿವಿಲೈಸೇಷನ್ ಅವರು ಆಲೋಚನೆ ಮಾಡ್ತಾರೆ. ಇದು ಆಲೋಚನೆ ಎಷ್ಟು ಸಮಂಜಸವಾದದ್ದು. ನಿದ್ದೆ ಕಣ್ಣು ಮುಚ್ಚಿ ನಿದ್ದೆ ಬಂದ ಮೇಲೆ ಬೀದಿಯಲ್ಲಿ ಮಲ್ಕೊಂಡಿರುವ ನಾಯಿಗೂ ಅಥವಾ ಅವನು 17ನೇ ಮಾಡಿಯಲ್ಲಿ ಮಲ್ಕೊಂಡಿರುವ ಒಬ್ಬ ಮನುಷ್ಯನಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಅವ್ರಿಗೂ ನಿದ್ರೆ ಬರುತ್ತೆ, ಅವ್ರಿಗೂ ನಿದ್ರೆ ಬರುತ್ತೆ. ಸೊ ಇಬ್ಬರಿಗೂ ನಿದ್ದೆ ಬರುತ್ತೆ. ಸೊ ಅದೇ ರೀತಿ ಆಹಾರ, ಒಬ್ಬನು ದೊಡ್ಡ ದೊಡ್ಡ ಕುಝಿನ್ ಅಂತ ಕೊಡ್ತಾರೆ, ಅದರಲ್ಲಿ ರುಚಿ ಇದೆಯೋ ಇಲ್ಲೋ ಅಂತ ನಾವೇ ಅರ್ಥ ಮಾಡ್ಕೊಳ್ಬೇಕು ಅದರಲ್ಲಿ. ಆದರೆ ಎಷ್ಟೊಂದು ಸಿಂಪಲ್ ಡಿಶಸ್ಗಳು ಇದೆ. ನಾವು ಇಲ್ಲಿ ಭೋಗವನ್ನು ಅರ್ಪಣೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತೇವೆ. ಈವನ್ ಈ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಸಿಂಪಲ್ ಚಿಪ್ಡ್ ರೈಸ್, ಏನದು ಅವಲಕ್ಕಿ, ಅದು ಎಷ್ಟು ರುಚಿಕರವಾಗಿದೆ. ಸೊ ಹೇಳುವ ತಾತ್ಪರ್ಯ ಅಂದರೆ ಆಹಾರ ಪ್ರಾಣಿಗಳು ಸ್ವೀಕಾರ ಮಾಡ್ತದೆ, ಮನುಷ್ಯನು ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಪ್ರಾಣಿಗಳಿಗಿಂತ ಯಾವ ರೀತಿಯಲ್ಲಿ ಮನುಷ್ಯ ಉತ್ತಮ? ಧರ್ಮೋಹಿತೇಶೋ ಅಧಿಕೋ ವಿಶೇಷೋ. ಧರ್ಮ ಅಂದರೆ ಏನು? ಸೊ ಧರ್ಮ ಅಂದರೆ ಏನು? ಸೊ ಹಿಂದೂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮ, ಬೇರೆಯವರ ಆತ್ಮವನ್ನು ತೃಪ್ತಿಪಡಿಸೋದೆ ಬೇರೆಯವರ ಆತ್ಮವನ್ನು ತೃಪ್ತಿಪಡಿಸುವುದು. ಧರ್ಮ ಅಂದರೆ ಏನು? ಅಂದ್ರೆ ಅವರಿಗೆ ತೊಂದರೆ ಕೊಡಬಾರ್ದು. ಅದು ತುಂಬ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಬೇರೆಯವರಿಗೆ ತೊಂದರೆ ಕೊಡಬಾರ್ದು. ಅಹಿಂಸೆ ಏನಿದೆ ಅದು ಅದು ತುಂಬ ಬೇಸಿಕ್, ಅದು ಸ್ಟಾರ್ಟಿಂಗ್. ಆದರೆ ಹೈಯರ್ ಸ್ಟೇಜಸ್ಸಲ್ಲಿ ನಮಗೆ ಇನ್ನೂ ತುಂಬ ಇದೆ. ಸೊ ಧರ್ಮ ಅಂದರೆ ಏನು ನಿಜವಾಗಿ? ಸೊ ಅದಕ್ಕೆ ಏನು ಉದಾಹರಣೆಯನ್ನು ಕೊಡ್ತಾರೆ? ಸಕ್ಕರೆ ಧರ್ಮ ಏನು? ಸಿಹಿ. ನೀರಿನ ಧರ್ಮ ಏನು? ನೀರಡಿಕೆಯನ್ನು ಹೋಗಲಾಡಿಸ್ತದೆ. ಸೊ ಅದೇ ರೀತಿ ಜೀವಾತ್ಮಗಳ ಧರ್ಮ ಏನು? ಸೇವೆಯನ್ನು ಮಾಡುವುದು, ಸೇವೆ, ಸರ್ವೀಸ್. ಸೊ ನಮಗೀಗ ಭಗವಂತ ಒಂದು ಸ್ವತಂತ್ರ ಇಚ್ಛೆಯನ್ನು ಕೊಟ್ಟಿದ್ದಾನೆ. ಏನು? ನಾವು ಭಗವಂತನ ಸೇವೆಯನ್ನು ಮಾಡ್ಬೋದು, ಇಲ್ಲದಿದ್ದರೆ ನನ್ನದೇ ಮಿಥ್ಯ ಅಹಂಕಾರದ ಸೇವೆ. ಅಂದರೆ ಏನು? ನಾನು ನನ್ನ ಜನಸ್ಯ ಮೋಹೋಯಂ ಅಹಂ ಅಮೇತಿ. ಸೊ ನಾನು, ನನ್ನದು, ನನ್ನ ಪರಿವಾರ, ನನ್ನ ಮಕ್ಕಳು, ಇದಿಷ್ಟೇ ನನ್ನ ಜೀವನ ಅಂತ ನೋಡಿದಾಗ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಪರಿವಾರ ಆಯಿತು, ನನ್ನ ದೇಶ ಆಯಿತು. ಮ್ಯಾಕ್ಸಿಮಮ್ ಇಷ್ಟೇ. ಸೊ ಅದಕ್ಕಾಗಿ ಎಷ್ಟೊಂದು ದೇಶಭಕ್ತರನ್ನು ನೋಡ್ತೇವೆ. ಆ್ಯಕ್ಚುಲಿ ಮನುಷ್ಯನಿಗೆ ಜೀವನದ ಮೌಲ್ಯ ಗೊತ್ತಿಲ್ಲ. ಅದಕ್ಕಾಗಿ ಏನು ಹೇಳ್ತಾರೆ? ನರದೇಹಂ ಆದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭ ಸ್ವತೇರಿತಂ ಪುಮಾನ್ ಭವಾಬ್ಧಿಂ ನತರೇತ್ ಸ ಆತ್ಮಃ. ಸೊ ಭವಸಾಗರ ಇದೆ, ಭೌತಿಕ ಲೋಕದ ಭವಸಾಗರ ಇದೆ. ನರದೇಹಂ, ಮನುಷ್ಯ ಜನ್ಮ ಸಿಕ್ಕಿದೆ. ಏನು ಮಾಡಬೇಕು ಮನುಷ್ಯ ಜನ್ಮ ಸಿಕ್ಕಿದಾಗ? ಇದನ್ನು ಒಂದು ಬೋಟಿಗೆ ಹೋಲಿಸಿದ್ದಾರೆ. ಬೋಟ್ ಅಥವಾ ಹಡಗು. ಭವಸಾಗರದಲ್ಲಿ ಹಡಗು ಅದು ಹೋಗಬೇಕಾದ್ರೆ ಅದಕ್ಕೆ ನಾವಿಕ ಯಾರು? ಗುರು ಅದು ಮಾರ್ಗದರ್ಶನವನ್ನು ತೋರಿಸ್ತಾರೆ. ಭಗವಂತನ ಸಂದೇಶಗಳು ಇದು ಫೇವರೇಬಲ್ ವಿಂಡ್ಸ್. ಅಂದರೆ ಅದು ಹಡಗು ಹೋಗಬೇಕಾದ್ರೆ ಗಾಳಿ ಸಹ ಅದೇ ರೀತಿ ಇರಬೇಕು, ಬಿರುಗಾಳಿ ಎಲ್ಲ ಬರಬಾರ್ದು. ಸೊ ಯಾರು ಭಗವಂತನ ಈ
ಇನ್ಸ್ಟ್ರಕ್ಷನ್ಸ್ ಬೋಧನೆಗಳನ್ನು ತನ್ನ ಜೀವನದಲ್ಲಿ ಪರಿಪಾಲನೆ ಮಾಡ್ತಾನೆ, ಗುರುಗಳ ಜೀವನಗಳನ್ನು ಪರಿಪಾಲನೆ ಮಾಡ್ತಾನೆ. ಹಡಗು ಎಲ್ಲಿ ಹೋಗ್ತದೆ? ಭಗವದ್ಧಾಮದ ಕಡೆಗೆ ಹೋಗ್ತದೆ. ಆದರೆ ಅದನ್ನು ಬಿಟ್ಟು ಒಬ್ಬನು ತನ್ನದೇ ಇಂದ್ರಿಯ ಭೋಗದಲ್ಲಿ ತೊಡಗಿಕೊಂಡ್ರೆ ಏನಾಗ್ತದೆ? ಆತ್ಮಹ ಅಂತ ಹೇಳಿದ್ದಾರೆ. ಆತ್ಮಹ ಅಂದ್ರೆ ಏನು? ಆತ್ಮವನ್ನು ಕೊಲ್ತಾ ಇದ್ದಾನೆ. ಆತ್ಮವನ್ನು ಕೊಲ್ಲಿಕ್ಕಾಗ್ತದ? ಆತ್ಮ ಶಾಶ್ವತ. ಇದರ ಅರ್ಥ ಏನು? ಆತ್ಮಹ, ಆತ್ಮವನ್ನು ಕೊಲ್ತಾ ಇದ್ದಾನೆ ಅಂದ್ರೆ ನಿಜವಾದ ಗುರಿಯನ್ನು ಕಡೆಗಣಿಸಿ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ ಹೋಗ್ತಾ ಇದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಸೊ ಇದೇ ರೀತಿ ಹೋಗ್ತಾ ಇರೋದು ಕೋಟಿ ಕೋಟಿ ವರ್ಷಗಳು. ಈ ಹಿಂದೆ ಮಾಡಿದ್ದು ಅಷ್ಟೇ. ಆದರೆ ಮನುಷ್ಯ ಜನ್ಮ ಸಿಕ್ಕಿದಾಗ ಆತ್ಮಹ ಸರಿಯಾಗಿ ಆತ್ಮವನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗಲಿಲ್ಲ. ಆವಾಗ ಮತ್ತೆ ಈ ಪುನರ್ಜನ್ಮದ ಚಕ್ರದಲ್ಲಿ ತಿರುಗಾಡ್ತಾನೆ. ಸೊ ಅದಕ್ಕೆ ಇಲ್ಲಿ ಮಂದ ಸುಮಂದ ಲೇಜಿ ಅಂತ ಹೇಳಿದ್ದಾರೆ. ಸೊ ಲೇಜಿ ಅಂದರೆ ಏನು? ತುಂಬ ಆಲಸಿ. ಯಾಕೆ ಆಲಸಿ ಅಂತ ಕರೆದಿದ್ದಾರೆ? ಅಲ್ಲಿ ನಾವು ನೋಡಿದರೆ ಎಲ್ಲರೂ 14 ಗಂಟೆ 12 ಗಂಟೆ ಎಲ್ಲ ಕೆಲಸ ಮಾಡ್ತಾರೆ. ಅವರನ್ನು ಯಾಕೆ ಆಲಸಿಗಳಂತ ಹೇಳಿದ್ದಾರೆ? ಕರೆಕ್ಟ್ ಅಲ್ವಾ? ನಾವೀಗ ಇಲ್ಲಿ ಎಲ್ಲ ನೀವು ಸಾಫ್ಟ್ವೇರ್ ಇಂಡಸ್ಟ್ರೀಸಲ್ಲಿ ನೋಡಿದರೆ ಇವನ್ 16 ಗಂಟೆ ಕೆಲಸ ಮಾಡೋರು ಇದ್ದಾರೆ. ಅವರಿಗೆ ಯಾಕೆ ಆಲಸಿ ಅಂತ ಕರೆದಿದ್ದಾರೆ? ಅವ್ರು ಆಲಸಿಗಳ 16 ಗಂಟೆ ಕೆಲಸ ಮಾಡಿದರೆ ಅವನು ಆಲಸಿ ಅಂತ ಹೇಳ್ತಾರೆ. ಆಲಸಿ ಅಂದರೆ ಅವನು ಒಂದು 16 ಗಂಟೆ ನಿದ್ದೆ ಮಾಡಿದರೆ ಅವನಿಗೆ ಆಲಸಿ ಅಂತ ಹೇಳ್ಬೋದು. 16 ಗಂಟೆ ಕೆಲಸ ಮಾಡಿದರೆ ಯಾಕೆ ಆಲಸಿ ಅಂತ ಕರಿಬೇಕು? ಯಾಕೆ? ಭಗವಂತನ ಸೇವೆ ಬಿಟ್ಟು ಬೇರೆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಆಲಸ್ಯಾಗಿದ್ದಾನೆ. ಸೊ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಬೇಡ, ಆತ್ಮ ಸಾಕ್ಷಾತ್ಕಾರ ಮಾಡಲು. ಆದರೆ ನಿಜವಾಗಿ ಏನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ? ಅಥಾಥೋ ಬ್ರಹ್ಮ ಜಿಜ್ಞಾಸ. ಸೊ ಮನುಷ್ಯ ಜನ್ಮ ಸಿಕ್ಕಿದಾಗ ಪ್ರಪ್ರಥಮವಾಗಿ ಮಾಡಬೇಕಾದಂಥ ಕೆಲಸ ಏನಿದೆ? ಅದು ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದು, ಈ ಜನ್ಮ ಸಿಗೋ ಮೊದಲು ನಾನು ಎಲ್ಲಿದ್ದೆ, ಅಥವಾ ಮೃತ್ಯುವಿನ ನಂತರ ನಾನು ಎಲ್ಲಿ ಹೋಗ್ತೇನೆ, ಈ ಪ್ರಶ್ನೆಗಳನ್ನು ಕೇಳಬೇಕು. ಅದು ಆವಾಗ ಬುದ್ಧಿವಂತ ಅಂತ ಕರೀತಾರೆ. ಇಲ್ಲದಿದ್ದರೆ ದ್ವಿಪಾದ ಪಶು. ಸೊ ನಾವು ಬುದ್ಧಿವಂತರಾಗಬೇಕಾದ್ರೆ ಈ ಪ್ರಶ್ನೆಗಳನ್ನು ಕೇಳಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರಂದ್ರೆ, ನಾವು ಭಗವಂತನಿಗೆ ಒಂದೇ ಕ್ಷಣದಲ್ಲಿ ಶರಣಾಗತರಾಗ್ಬೋದು. ಇಲ್ಲದಿದ್ರೆ ನಾವು ಕೋಟಿ ಕೋಟಿ ಜನ್ಮಗಳನ್ನು ಸಹ ತೆಗೆದುಕೊಳ್ಬೋದು ಶರಣಾಗತರಾಗಲಿಕ್ಕೆ. ಕಟ್ವಾಂಗ ಮಹಾರಾಜ ಅವನು ಒಂದು ಕ್ಷಣದಲ್ಲಿ ಶರಣಾಗತನಾಗಿಬಿಟ್ಟ. ಆದರೆ ನಾವು ಯಾಕೆ ಶರಣಾಗತರಾಗುವುದಿಲ್ಲ ಒಂದು ಕ್ಷಣದಲ್ಲಿ? ಯಾಕಂದರೆ ನಮಗೆ ಆ ಗಂಭೀರತೆ ಇನ್ನೂ ಬಂದಿಲ್ಲ. ಏನು, ಬೆಳಿಗ್ಗೆ ಎದ್ದು ಹಾಡ್ತೇವೇನು? ಬೆಳಿಗ್ಗೆ ಎದ್ದು ಸಂಸಾರ ಧಾವ ನಲಲೀಡ ಲೋಕ ಪ್ರಣಾಯ ಕಾರುಣ್ಯ ಘನ ಘನತ್ವ, ಈ ರೀತಿ ಹಾಡ್ತೇವೆ. ಆದರೆ ಅದು ಯಾವ ಥರ ಹಾಡ್ತೇವೆ ಅಂದರೆ, ಒಂದು ಈ ರೋಬೋಟ್ ಇರ್ತದೆ. ಎಲ್ರಿಗೂ ನಾನು ಹೇಳೋದಿಲ್ಲ, ಕೆಲವೊಮ್ಮೆ ನಮಗೆ ಅವಲಂಬಿತ ಆಗ್ತದೆ. ಇದೇನು ಅಂದರೆ ರೋಬೋಟ್ಸ್ಗಳು ಏನು ಅಂದರೆ, ರಿಮೋಟ್ ಕಂಟ್ರೋಲಲ್ಲಿ ಒಂದು ಬಟನ್ ಒತ್ತಿದಾಗ ಅದು ಕೊಯ್ 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 ಅಂತ ಅದೇ ಕೆಲಸ ಮಾಡ್ತದೆ. ಸೊ ಅದಕ್ಕೆ ಅದೇ ರೀತಿ ಕೋಡಿಂಗ್ ಮಾಡಿಬಿಟ್ರೆ ಪ್ರತಿದಿನ ಅದೇ ಕೆಲಸ ಮಾಡ್ತದೆ. ಅದೇ ರೀತಿ ಬೆಳಿಗ್ಗೆ ಹೇಳೋದು ಮಂಗಳಾರತಿ ಆಯಿತು, ದರ್ಶನಾರತಿ ಆಯಿತು, ಜಪ ಆಯಿತು. ಸೊ ಸೇಮ್ ಸೀಕ್ವೆನ್ಸ್ ಮಾಡ್ತಾ 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 ಏನಾಗ್ತದೆ ಅಂದರೆ, ಅದು ಒಂಥರ ದಿನಚರ್ಯ ಥರ. ಸೊ ನಾವು ಆಫೀಸಿಗೆ ಹೋಗ್ತೇವೆ ಎಲ್ಲ ಅದ್ರ ಜೊತೆಗೆ ಇದು ಸಹ ಆ ರೀತಿ ಮಾಡಬಾರ್ದು. ಅದಕ್ಕೆ ಏನು ಡೆತ್ ಮರಣ ತುಂಬ ಹತ್ತಿರ ಇದೆ.
ಯಾರು ಭಕ್ತನಾದವನು ಅವನಿಗೆ ಕಾಣ್ತದೆ. ಸೊ ಆವಾಗ ಒಬ್ಬನು ಏನು ಮಾಡ್ತಾನೆ, ತುಂಬ ಪ್ರಾಮಾಣಿಕತೆಯಿಂದ ಮತ್ತು ಗಂಭೀರತೆಯಿಂದ ಈ ಸಾಧನಾ ಭಕ್ತಿ ಪ್ರಾಸೆಸ್ಸನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಒಬ್ಬರು ಮಹಾರಾಜ್ ಇದ್ದರು. ಅವರು ಸನ್ಯಾಸಿ ಆಗುವ ಮೊದಲು ಅವರಿಗೆ ಪ್ರಭುಪಾದರನ್ನು ಭೇಟಿಯಾಗುವ ಮೊದಲು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂದರೆ, ನನ್ನ ಜೀವನದಲ್ಲಿ ನಾನು ತುಂಬ ಎಂಜಾಯ್ಮೆಂಟ್ ಮಾಡ್ತೇನೆ. ಎಷ್ಟು ಎಂಜಾಯ್ಮೆಂಟ್ ಮಾಡ್ತೇನೆ ಅಂದರೆ ನನ್ನ ಫುಲ್ ಮನಸ್ಸು ತುಂಬಿ ಬಿಡಬೇಕು. ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿ ಇಟ್ಟಿದ್ರು. ಏನಾಯಿತು, ಪ್ರಭುಪಾದರಿಗೆ ಭೇಟಿಯಾದರು. ಪ್ರಭುಪಾದರಿಗೆ ಭೇಟಿಯಾದಾಗ ಏನರ್ಥ ಆಯಿತು, ನಿಜವಾದ ಎಂಜಾಯ್ಮೆಂಟ್ ಅಂದರೆ ಏನು, ನಿಜವಾದ ಆನಂದ ಏನು. ಸೊ ಎಲ್ಲವನ್ನು ಬಿಟ್ಟು ಸನ್ಯಾಸ ತಗೊಂಡು. ಸೊ ಅದೇ ರೀತಿ ನಮಗೆ ಆಲ್ಫ್ರೆಡ್ ಫೋರ್ಡ್ ಅವರ ಕತೆ ಗೊತ್ತಿರ್ಬೋದು. ಎಷ್ಟು ಜನರಿಗೆ ಗೊತ್ತು ಆಲ್ಫ್ರೆಡ್ ಫೋರ್ಡ್ ಅವರು ಹೇಗೆ ಭಕ್ತರಾದರು? ಗೊತ್ತಾ ಯಾರಿಗಾದರೂ? ಸೊ ಆಲ್ಫ್ರೆಡ್ ಫೋರ್ಡ್ ಅವರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಯಾರು? ಹೆನ್ರಿ ಫೋರ್ಡ್. ಸೊ ಹೆನ್ರಿ ಫೋರ್ಡ್ ಅವರು ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲಿ ಅವರು ನಿಜವಾಗಿ ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ದೊಡ್ಡ ವ್ಯಕ್ತಿಗಳು. ನಾವೆಲ್ಲ ಆಟೋಮೊಬೈಲಲ್ಲಿ ಅವರು ಎಲ್ಲ ಬೇರೆ ಬೇರೆ ಇದನ್ನು ಹೇಳಿಕೊಟ್ಟಿದ್ರು. ಸ್ವಾಭಾವಿಕವಾಗಿ ದೊಡ್ಡ ಪರಿವಾರದಲ್ಲಿ ಒಬ್ಬನಿಗೆ ಜನ್ಮ ಸಿಕ್ಕಿದರೆ ಏನಾಗ್ತದೆ? ಸೊ ಜನ್ಮೈಶ್ವರ್ಯ ಶ್ರುತ ಶಿಬಿರ್ ಏತಮಾದ ಮದಪುಮಾನ್. ಸೊ ಒಂಥರ ಐ ಆಮ್ ಫ್ರಮ್ ದ್ಯಾಟ್ ಫ್ಯಾಮಿಲಿ, ನಾನು ಆ ಫ್ಯಾಮಿಲಿಯಿಂದ ಬಂದಿದ್ದೇನೆ. ನಮಗೆ ಸಹ ಕೆಲವೊಮ್ಮೆ ಅದು ಸುಪ್ತವಾಗಿ ಏನು, ನಾನು ಸಾಧಾರಣ ಭಕ್ತನಲ್ಲ, ಐ ಆಮ್ ಎ ಗ್ರೇಟ್ ಡಿವೋಟಿ, ಎಲ್ಲರೂ ನನಗೆ ಮಂಡೋತ್ತಾಗಬೇಕು. ಸೊ ದಟ್ ಈಸ್ ಮಿಥ್ಯ ಅಹಂಕಾರ, ಏನು ಸಟ್ಟಲ್ ಫಾಲ್ಸ್ ಈಗೋ ಸುಪ್ತವಾಗಿ ಹೃದಯದಲ್ಲಿ ಇರ್ತದೆ. ಏನು ಎಲ್ಲಿ ಬೇರೆಯವ್ರು ನನಗೆ ಗೌರವ ಕೊಡಬೇಕು. ಆ ಪ್ರಭುಜಿಗಳು ನನಗೆ ಹರೇ ಕೃಷ್ಣ ಅಂದರೂ ಸಹ ಹರೇ ಕೃಷ್ಣ ಹೇಳಲೇ ಇಲ್ಲ. ಆ ಪ್ರಭುಜಿಗಳು ಪಾಪ ಅವರು ಯಾವ ಸೇವೆಯಲ್ಲಿ ಮುಳುಗಿರ್ತಾರೋ ಅಥವಾ ಯಾವ ಯಾತಕ್ಕಾಗಿ ಹೇಳಲಿಲ್ಲ ಅದನ್ನು ನಾವು ನೋಡೋದಿಲ್ಲ. ಸೊ ಹೇಳುವ ತಾತ್ಪರ್ಯ ಅಂದರೆ, ಇವರು ಆಲ್ಫ್ರೆಡ್ ಫೋರ್ಡ್ ಅವರು ತುಂಬ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದರು. ಆದರೆ ಇವರು ಶೀಲಾ ಪ್ರಭುಪಾದರಿಗೆ ಆಲ್ಫ್ರೆಡ್ ಫೋರ್ಡ್ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಇವರು ಹೆನ್ರಿ ಫೋರ್ಡ್ ಅವರ ಮರಿಮೊಮ್ಮಗ ಅಲ್ವಾ, ಮರಿಮೊಮ್ಮಗನೋ ಮೊಮ್ಮಗನೋ, ಸೊ ಗ್ರೇಟ್ ಗ್ರ್ಯಾಂಡ್ ಸನ್ ಅಂತ. ಆದರೆ ಪ್ರಭುಪಾದರು ಅವರು ಸ್ಟ್ರೈಟ್ ಟು ದ ಪಾಯಿಂಟ್ ಬರ್ತಾರೆ. ಏನು, ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರನ್ನ ಸ್ಟಾಪ್ ಮಾಡಿ ಏನು ಹೇಳ್ತಾರೆ, ವೇರ್ ಈಸ್ ಹೆನ್ರಿ ಫೋರ್ಡ್ ನಾವು ಅಂತ ಕೇಳ್ತಾರೆ. ಹೆನ್ರಿ ಫೋರ್ಡ್ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಈ ಪ್ರಶ್ನೆ ಕೇಳಿ ಆಲ್ಫ್ರೆಡ್ ಫೋರ್ಡ್ ಅವರಿಗೆ ಒಂಥರ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ, ಪ್ರಭುಪಾದರು ಹೇಳೋದ್ರಲ್ಲಿ ಏನೋ ಒಂದು ಪಾಯಿಂಟ್ ಇದೆ. ಏನು ಪಾಯಿಂಟ್ ಅಂದರೆ, ಹೆನ್ರಿ ಫೋರ್ಡ್ ಅವರು ಕೋಟಿ ಕೋಟಿ ಆಸ್ತಿ ಇತ್ತು, ಎಲ್ಲ ಇತ್ತು, ಆದರೆ ಈಗ ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ನನ್ನ ಅವಸ್ಥೆ. ಆದ್ದರಿಂದ ನಾನು ಭಕ್ತಿ ಸೇವೆಯನ್ನು ಗಂಭೀರತೆಯಿಂದ ತೆಗೆದುಕೊಳ್ಬೇಕು ಅಂತ ಅವರು ಭಕ್ತರಾಗ್ತಾರೆ. ಅವರು ನಮಗೆ ಈಗ ಗೊತ್ತು, ಟೆಂಪರ್ ಆಫ್ ವೇದಿಕ್ ಪ್ಲಾನೆಟೋರಿಯಂ ಮಾಯಾಪುರದಲ್ಲಿ ಎಷ್ಟು ಆಲ್ಫ್ರೆಡ್ ಫೋರ್ಡ್ ಅವರು ಎಷ್ಟು ಡೊನೇಷನ್ಸ್ ಕೊಟ್ಟಿದ್ದಾರೆ? 250 ಮಿಲಿಯನ್ಸ್ಗಿಂತ ಜಾಸ್ತಿ. ಸೊ ಒನ್ ಆಫ್ ದ ಹೈಯೆಸ್ಟ್ ಡೋನರ್. ಸೊ ಅದು ಹೇಗೆ, ಶೀಲಾ ಪ್ರಭುಪಾದರು ಅವರಿಗೆ ಗೊತ್ತಿತ್ತು ಯಾವ ಮಾತನ್ನು ಯಾವ ಸಮಯದಲ್ಲಿ ಹೇಳಬೇಕು ಅಂತ. ಸೊ ಹೇಳುವ ತಾತ್ಪರ್ಯ ಅಂದರೆ ಏನು, ದುಡ್ಡು ಇರ್ಬೋದು, ಆದರೆ ದುಡ್ಡು ಇರುವುದು ಇಲ್ಲದೆ ಇರುವುದು ಆತ್ಮಸಾಕ್ಷಾತ್ಕಾರಕ್ಕೆ ಅದು ಅಡ್ಡಿ ಏನು. ಸೊ ಆದ್ದರಿಂದ ಒಬ್ಬನು ಅಥಾತೋ ಬ್ರಹ್ಮ ಜಿಜ್ಞಾಸ, ನಾವು ಆತ್ಮಸಾಕ್ಷಾತ್ಕಾರ ಮಾಡಲಿಕ್ಕೆ ಮನುಷ್ಯ ಜನ್ಮವನ್ನು ಮೀಸಲಾಗಿ ಇಡಬೇಕು. ಇನ್ನೊಂದು ತುಂಬ ಸುಂದರ ಉದಾಹರಣೆ ಯಾರು? ಗೌತಮ ಬುದ್ಧ. ಅವನ ಹಿಂದಿನ ಹೆಸರು ಏನಿತ್ತು? ಸಿದ್ಧಾರ್ಥ. ಅವನೇನು ಮಾಡ್ತಾನೆ ಸಿದ್ಧಾರ್ಥ? ಅವನು ಎಲ್ಲವನ್ನು ರಿನೌನ್ಸ್ ಮಾಡ್ತಾನೆ. ಸೊ ರೋಗಿ, ಮೃತ ಶರೀರ ಇದನ್ನೆಲ್ಲ ನೋಡಿ
ನಿಜವಾಗಿ ಜೀವನ ಏನು ಅಂತ ಥಿಂಕ್ ಮಾಡ್ತಾನೆ. ಆದರೆ ನಾವು ಸಹ ನೋಡ್ತೇವಲ್ವ, ನಾವು ಸಹ ನೋಡ್ತೇವೆ. ಹಾಸ್ಪಿಟ್ಲಿಗೆ ಹೋದ, ಈಗ ನಮ್ಮ ಲಾಸ್ಟ್ ವೀಕ್ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಶಿ ವಾಸ್ ದೇರ್ 4-5 ಡೇಸ್. ಅದೇ ಪ್ರಭುಜಿಗಳಿಗೆ ಗೊತ್ತು. ಸೊ ನಾವು ಅಲ್ಲಿ ಹೋದಾಗ ಎಷ್ಟೊಂದು ರೋಗಿಗಳಿಗೆ ನೋಡ್ತೇವೆ, ಈವನ್ ಕೆಲವೊಮ್ಮೆ ಡೆಡ್ ಬಾಡೀಸ್ ಸಹ ನೋಡ್ತೇವೆ ಹೋಗಬೇಕಾದ್ರೆ. ಆದರೆ ನಾವು ಅದೇ ದೃಷ್ಟಿಯಲ್ಲಿ ನೋಡ್ತೇವ? ಸೊ ಅದಕ್ಕೆ ಏನು ಹೇಳ್ತಾನೆ ಯುಧಿಷ್ಠಿರ ಮಹಾರಾಜ, ಅವನು ಯಕ್ಷ ಪ್ರಶ್ನೆ ಕೇಳಿದ ಅತ್ಯಂತ ಆಶ್ಚರ್ಯವಾದ ಇದು ವಿಷಯ ಏನು? ಯುಧಿಷ್ಠಿರ ಮಹಾರಾಜ ಏನು ಹೇಳ್ತಾನೆ, ಅಹಾನಿ ಭೂತಾನಿ ಗಚ್ಚಂತಿಯ ಯಮಾಲಯ ಶೇಷಸ್ಥಾವರಂ ಇಚ್ಛಂತಿ. ಸೊ ಕಿಂ ಆಶ್ಚರ್ಯ ಮತಪ್ಪರ, ಯಮಲೋಕಕ್ಕೆ ಹೋಗ್ತಾ ಇರ್ತಾರೆ, ಪ್ರತಿದಿನ ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ನಾವು ಮಾತನಾಡ್ತಾ ಇರುವುದು ಮನುಷ್ಯ ದೇಹ, ಆದರೆ ಈ ಕ್ರಿಮಿಕೀಟಗಳು ಇಲ್ಲೆಲ್ಲ, ಈಗ ಒಂದು ಇರುವೆಯಲ್ಲಿ ಬಿದ್ದಿರ್ತದೆ, ಅದು ಸಹ ಒಂದು ಜೀವಾತ್ಮ, ದೇಹ ಬಿಟ್ಟಿದೆ, ಆದರೆ ಇರುವೆಗಷ್ಟು ಯಾರು ಇದು ಕೊಡುವುದಿಲ್ಲ. ಸೊ ಅದರಿಂದ ಪ್ರತಿದಿನ ಎಷ್ಟೊಂದು ಅಸಂಖ್ಯ ಜೀವಿಗಳು ದೇಹವನ್ನು ಬಿಡ್ತದೆ, ಯಮಲೋಕಕ್ಕೆ ಹೋಗ್ತದೆ. ಆದರೆ ಆಶ್ಚರ್ಯದ ವಿಷಯ ಏನು ಅಂದರೆ, ಶೇಷಸ್ಥಾವರಂ ಇಚ್ಛಂತಿ ಕಿಂ ಆಶ್ಚರ್ಯ ಮತಪರಂ. ಏನು ಅಂದರೆ, ನಾನು ಅಮರ, ನನಗೆ ಇದು ಆಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ, ನನಗೆ ಸಾವು ಬರುವುದಿಲ್ಲ. ಅಥವಾ ನಾನು ಯಾವ ರೀತಿ ಜೀವನ ಮಾಡ್ತಾ ಇರ್ತೇನೆ ಅಂದರೆ, ನಾನು ಸಾಯುವುದಿಲ್ಲ. ಆದ್ದರಿಂದ ನನ್ನ ಎಷ್ಟು 10 ಕೋಟಿ ಇದ್ದರೆ ನನಗೆ 100 ಕೋಟಿ ಬೇಕು, 100 ಕೋಟಿ ಇದ್ದರೆ 1000 ಕೋಟಿ ಬೇಕು. ಈ ರೀತಿ ಮನುಷ್ಯ ಅವನು ಆಲೋಚನೆ ಮಾಡಿ ಆ ದಿಕ್ಕಿನಲ್ಲಿ ನಡೀತಾ ಇರ್ತಾನೆ. ಸೊ ಅದರಿಂದ ಒಬ್ಬನು ಗಂಭೀರತೆಯಿಂದ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಅವನು ಗಮನವನ್ನು ಕೊಡುವುದಿಲ್ಲ. ಆದ್ದರಿಂದ ಏನು ಹೇಳಿದ್ದಾರೆ, ವಿ ಹಿಯರ್ ಬಟ್ ಡೋಂಟ್ ಲಿಸನ್. ಭಾಗವತಮಲ್ಲಿ ಸಹ ಭಾಗವತಮ್ ಎಷ್ಟೊಂದು ಸಲ ಭಾಗವತಮ್ ಕ್ಲಾಸ್ ಆದಮೇಲೆ ಬಂದು ಕೇಳ್ತಾರೆ, ಪ್ರಭುಜಿ ವಂಡರ್ಫುಲ್ ಕ್ಲಾಸ್. ನನಗೆ ಮಾತ್ರ ಅಲ್ಲ, ಎಷ್ಟೊಂದು ಸ್ಪೀಕರ್ಸ್ಗಳಿಗೆ ಅದೇ ಹೇಳ್ತಾರೆ, ವಂಡರ್ಫುಲ್ ಕ್ಲಾಸ್ ತುಂಬ. ಆದರೆ ಅದರದ್ದು ಪಾಯಿಂಟ್ಸ್ಗಳು ಏನು, ನಾವೆಷ್ಟು ಅದನ್ನು ಮನನ ಮಾಡ್ತೇವೆ, ಮನನ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ವಿ ಮೇ ಹಿಯರ್, ಆದರೆ ಈ ಕಿವಿಯಿಂದ ಕೇಳಿದ್ದು ಈ ಕಿವಿಯಿಂದ ಹೋಗಿಬಿಟ್ರೆ ಆವಾಗ ಜಾಸ್ತಿ ಸಾಕ್ಷಾತ್ಕಾರ ಸಿಗುವುದಿಲ್ಲ. ಆದರೆ ಅದನ್ನೇ ಕೇಳಿ ಇಲ್ಲಿ ಸ್ಟೋರ್ ಮಾಡಿ, ಇವತ್ತು ಮಾರ್ನಿಂಗ್ ಪ್ರಭುಜಿಗಳು ಈ ರೀತಿ ಹೇಳ್ತಾ ಇದ್ರು, ಇದರ ಅರ್ಥ ಏನು, ಇದನ್ನು ಮನನ ಮಾಡಬೇಕು. ಆವಾಗ ಏನಾಗ್ತದೆ ಅಂದರೆ, ಸಮಯ ಗ್ರ್ಯಾಜುವಲಿ ಸಾವಧಾನವಾಗಿ ನಾವು ಪ್ರಪಂಚವನ್ನು ಶಾಸ್ತ್ರಚಕ್ಷುವಿನಿಂದ ನೋಡ್ತೇವೆ. ಆದ್ದರಿಂದ ಏನು ಹೇಳಿದ್ದಾರೆ, ವಿ ಸಿ ಬಟ್ ವಿ ಡೋಂಟ್ ಅಬ್ಸರ್ವ್. ನಾವು ನೋಡ್ತೇವೆ. ಅದೇ ಸಿದ್ಧಾರ್ಥನು ಅವನು ನೋಡಿದ, ಏನು ಮೃತ ಶರೀರ ರೋಗಿಯನ್ನು ನೋಡಿದ, ನಾವು ಸಹ ಮೃತ ಶರೀರ ರೋಗಿಯನ್ನು ನೋಡ್ಬೋದು. ಆದರೆ ನಾವು ನೋಡುವ ರೀತಿ ಮತ್ತು ಅವನು ನೋಡುವ ರೀತಿಯಲ್ಲಿ ವ್ಯತ್ಯಾಸ, ಏನು ವ್ಯತ್ಯಾಸ? ಸೊ ಅದರಿಂದ ಯಾವಾಗ ಶಾಸ್ತ್ರಚಕ್ಷು ಇದೆ ಆವಾಗ ಪ್ರಪಂಚವನ್ನು ಬೇರೆ ರೀತಿಯಲ್ಲಿ ನೋಡ್ತಾನೆ. ಆಮೇಲೆ ಇನ್ನೊಂದು, ವಿ ರೀಡ್ ಬಟ್ ವಿ ಡೋಂಟ್ ಸ್ಟಡಿ. ಶಾಸ್ತ್ರಗಳನ್ನು ಓದ್ತೇವೆ, ಶಾಸ್ತ್ರ 1 ಅವರ್ ಶಾಸ್ತ್ರ ಓದಿದೆ, ಶಿಲಾ ಪ್ರಭುಪಾದರ ಪುಸ್ತಕ ಓದಿದೆ. ಕೆಲವೊಮ್ಮೆ ಕೇಳಿದರೆ ಹೇಳ್ತಾರೆ, ಏನು ಭಾಗವತಮ್ ಓದಿದ್ಯಾ? ಕಂಪ್ಲೀಟ್ ಓದಿದೆ, 2 ಸಲ ಓದಿದೆ. ವಾಟ್ ಈಸ್ ದರ್ ಇನ್ ದ ಭಾಗವತಮ್? ಸೊ ಭಾಗವತಮಲ್ಲಿ ಏನಿದೆ? ಸೊ ಏನು ಹೇಳಿದ್ದಾರೆ ಅಂದರೆ, ಒಬ್ಬನು ಭಾಗವತಮನ್ನು 1ನೇ ಸ್ಕಂದದಿಂದ 9ನೇ ಸ್ಕಂದ ಓದಿ ಮುಗಿಸುವಾಗ ಅವನು ಸರಿಯಾಗಿ ಓದಿದಾನೆಂದರೆ ಅವನು ಶುದ್ಧ ಭಕ್ತನಾಗಿರ್ತಾನೆ. ಈಸ್ ಎ ಪ್ಯೂರ್ ಡಿವೋಟಿ. 9ನೇ ಸ್ಕಂದ ಮುಗಿದಾಗ ಒಬ್ಬನು ಶುದ್ಧ ಭಕ್ತ, ಅವನಿಗೆ ಅಧಿಕಾರ ಇದೆ, ಅರ್ಹತೆ ಇದೆ 10ನೇ ಸ್ಕಂದ ಓದಲಿಕ್ಕೆ. ಇಲ್ದಿದ್ರೆ ಆ್ಯಕ್ಚುಲಿ ಸ್ಪೀಕಿಂಗ್, ಶಿಲಾ ಪ್ರಭುಪಾದರ ಕೃಪೆಯಿಂದ ನಮಗೆ ಪುಸ್ತಕಗಳನ್ನು ಓದಲಿಕ್ಕೆ ನಾವು 10ನೇ ಸ್ಕಂದ ಓದ್ಬೋದು, 12ನೇ ಸ್ಕಂದ ಓದ್ಬೋದು. ಆದರೆ ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಯಾರಿಗೆ ಕಾಮದ ಇಚ್ಛೆ ಇದೆ 2ನೇ ಸ್ಕಂದದಿಂದ ಮುಂದೆ ಹೋಗಲಿಕ್ಕೆ ಇಲ್ಲ, ಯಾರಿಗೆ ಹೃದಯದಲ್ಲಿ ಕಾಮದ ಇಚ್ಛೆ. ಆದರೆ ನಾವು ಓದ್ತೇವಲ್ಲ 3ನೇ ಸ್ಕಂದ, 10ನೇ ಸ್ಕಂದ, 12ನೇ ಸ್ಕಂದ ಎಲ್ಲ ಓದ್ತೇವೆ. ಯಾಕೆಂದರೆ ಶಿಲಾ ಪ್ರಭುಪಾದರ ಭಾವಾರ್ಥ ಆ ರೀತಿ ಇದೆ. ಸೊ ಅದರಿಂದ ವಿ ರೀಡ್ ಬಟ್ ವಿ ಡೋಂಟ್ ಸ್ಟಡಿ ಅಂದರೆ ನಾವು
ಇದನ್ನು ಓದಿದಾಗ ಭಾಗವತ ಈಸ್ ನಾಟ್ ಡಿಫರೆಂಟ್ ಫ್ರಮ್ ಕೃಷ್ಣ. ಇದು ಸಂಪೂರ್ಣವಾಗಿ ಓದಿದರೆ ನಮಗೆ ಆಧ್ಯಾತ್ಮಿಕ ಲೋಕ ಕಾಣ್ತದೆ, ಕೃಷ್ಣನ ಭಕ್ತರ ಜೊತೆಗಿರುವಂತಹ ಲೀಲೆಗಳು ಕಾಣ್ತದೆ. ಸೊ ಆ ಲೀಲೆಗಳನ್ನು ಅದನ್ನು ಆ ಭಾವದಲ್ಲಿ ನಾವು ಓದಬೇಕು. ಜಸ್ಟ್ ಅಫ್ಕೋರ್ಸ್ ಏನು ಪ್ರಾಥಮಿಕವಾಗಿ ನಾವು ವೈರಿ ಸಾಧನ ಭಕ್ತಿ ಮಾಡಬೇಕಾದ್ರೆ ನಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಮಾಡ್ತೇವೆ. ಬಟ್ ನಾವು ಒಂದೇ ಸ್ತರದಲ್ಲಿ ನಿಂತಿರಬಾರ್ದು. ಒಬ್ಬನು ಈಗ ಇಲ್ಲಿ ಇವರಿಗೆ ನೀನು ಎಷ್ಟನೇ ಕ್ಲಾಸು? 6th. ಸೊ ಇವನಿಗೆ 1ನೇ ಕ್ಲಾಸಿಗೆ ಹಾಕಿದರೆ 10 ವರ್ಷದ ನಂತರನೂ 1ನೇ ಕ್ಲಾಸಲ್ಲೇ ಇದ್ದರೆ ಏನು ಹೇಳ್ತಾರೆ? ಇಟ್ಸ್ ನಾಟ್ ಇದು. ಒಬ್ಬ ಸ್ಟೂಡೆಂಟಿಗೆ 1ನೇ ಕ್ಲಾಸಿಗೆ ಹಾಕಿದರೆ ಅವನಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತಂದರೆ 1 ವರ್ಷದಲ್ಲಿ 1ನೇ ತರಗತಿ ಮುಗಿಸ್ತಾನೆ, ಈಗ ಈ ವರ್ಷ 6ನೇ ಕ್ಲಾಸ್ ಮುಗಿಸ್ತಾನೆ, ನೆಕ್ಸ್ಟ್ 7ನೇ ಕ್ಲಾಸಿಗೆ ಹೋಗ್ತಾನೆ. ಈ ರೀತಿ ಒಂದು ಇದಿರ್ತದೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು ಅಂತ ಇರ್ತದೆ. ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಸಹ ನಾವು 10-15 ವರ್ಷದ ನಂತರನೂ ನಾವು ಒಂದೇ ಸ್ತರದಲ್ಲಿ ಇದ್ದರೆ ಇಟ್ ಈಸ್ ಲೈಕ್ ನಾವು 1ನೇ ಕ್ಲಾಸನ್ನೇ 15 ವರ್ಷ ಕಲಿತಾರೆ. ಆ ರೀತಿ ಅಲ್ಲ, ನಾವು ಮೇಲೆ ಬರಬೇಕು. ಈಗ ಒಂದು ಸ್ತರದಲ್ಲಿ ಇದ್ದೇವೆ, ಮುಂದಿನ ವರ್ಷ ಮುಂದಿನ ತರಗತಿ. ಸೊ ಇದು ಸಹ ಒಂದು ಟ್ರೈನಿಂಗ್ ಇದ್ದಾಗ. ಸೊ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದಮೇಲೆ ಸರ್ಟಿಫಿಕೇಟ್ ಸಿಗ್ತದೆ. ಸೊ ಅದೇ ರೀತಿ ಏನು ಇದು ಕಾಲೇಜಿಂದ ಏನು ಕೊಡ್ತಾರೆ? NOC ಅಂತ ಕೊಡ್ತಾರೆ. NOC ಅಂದರೆ ಏನು? ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫಸ್ಟ್, ಆಮೇಲೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತದೆ. ಸೊ ಅದೇ ರೀತಿ ನಮಗೆ NOC ಸಿಕ್ಕಿದಾಗ ಭಗವದ್ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ ಇಲ್ಲಿಂದ. NOC ಸಿಗದೇ ಇದ್ದರೆ ಇಲ್ಲಿ ಹೇಳೋ ತಾತ್ಪರ್ಯ ಏನು ಅಂದರೆ ಒಂದೇ ಸ್ತರದಲ್ಲಿ ಇರಬಾರ್ದು. ವಿ ಹ್ಯಾವ್ ಟು ಟ್ರೈ ಟು ಕಮ್ ಟು ದ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ? ಕಮ್ ಅಪ್, ಮೇಲೆ ಬನ್ನಿ, ಇನ್ನೂ ಮೇಲೆ, ಕೃಷ್ಣನ ಹತ್ತಿರ ಬನ್ನಿ. ಸೊ ಅದಕ್ಕಾಗಿ ಸಾಧನ ಭಕ್ತಿಯನ್ನು ಸರಿಯಾಗಿ ಮಾಡಬೇಕು. ಸಾಧನ ಭಕ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಏನು ಸಾಧನ ಭಕ್ತಿ? ನಮ್ಮ ಡೈಲಿ ಸಾಧನ, ಇದನ್ನು ಸರಿಯಾಗಿ ಮಾಡಬೇಕು. ಎಸ್ಪೆಷಲಿ ನಮ್ಮ ಹರೇ ಕೃಷ್ಣ ಮಹಾಮಂತ್ರ ಜಪ ಏನಿದೆ, ನಮ್ಮ ಕೋಟ ವಾಟ್ ರೌಂಡ್ಸ್ ಏನಿದೆ, 16 ಮಾಲೆ ಇರ್ಬೋದು, ಅಥವಾ ಕೆಲವರು ಇನ್ನೂ ಕಮ್ಮಿ 2 ರೌಂಡ್, ಏನೇ ಮಾಡೋದಿದ್ರು ಅದನ್ನು 3 ಥಿಂಗ್ಸ್ ಏನು? ಪೋಸ್ಚರ್, ಆಮೇಲೆ ಪ್ರೊನೌನ್ಸಿಯೇಷನ್, ಆಮೇಲೆ ಪ್ರೇಯರ್ಫುಲ್ ಮೋಡ್. ಸೊ ಪೋಸ್ಚರ್ ಅಂದರೆ ಕೂತ್ಕೊಳ್ಬೇಕಾದ್ರೆ ಸರಿಯಾಗಿ ಕೂತ್ಕೊಳ್ಬೇಕು. ಸೆಕೆಂಡ್ ಪ್ರೊನೌನ್ಸಿಯೇಷನ್. ಎಷ್ಟೊಂದು ಭಕ್ತರು ಇದು ತಪ್ಪು ಮಾಡ್ತಾರೆ, ಏನು ಅದರಿಂದ ಪ್ರಗತಿಯಲ್ಲಿ ತುಂಬ ಇದು ಏನಾಗ್ತದೆ, ಅದು ಬ್ಲಾಕೇಜ್ ಬರ್ತದೆ. ಸೊ ಒಂದು ಯಾರು ಮಾತಾಜಿ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಒಬ್ಬರು ಮಾತಾಜಿ ಹೇಳ್ತಾ ಇದ್ರು, ನಾನು 64 ಮಾಲೆ ಜಪ ಮಾಡ್ತೇನೆ ಪ್ರತಿದಿನ. ನನಗೆ ಆಶ್ಚರ್ಯ ಆಯಿತು. ಅಂದರೆ 64 ಮಾಲೆ, ಯಾಕಂದರೆ ಆ ಮಾತಾಜಿಯವರ ಸನ್ನಿವೇಶ ನನಗೆ ಗೊತ್ತಿತ್ತು. ಆ ಸನ್ನಿವೇಶದಲ್ಲಿ ಅವರು ಹೇಗೆ ಮಾಡ್ತಾರೆ. ಬಟ್ ನಾನೇನು ಆಲೋಚನೆ ಮಾಡಿದೆ, ಯಾರನ್ನು ಜಡ್ಜ್ ಮಾಡಬಾರ್ದು. ಯಾಕಂದರೆ ಯಾವ ಭಕ್ತರು ಯಾವ್ಯಾವ ಸ್ತರದಲ್ಲಿರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾತನಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರಿಗೆ ಕೇಳಿದೆ, 64 ಮಾಲೆ ಜಪ ಮಾಡಲಿಕ್ಕೆ ನಿಮಗೆ ಎಷ್ಟು ಗಂಟೆ ಆಗ್ತದೆ? ಅವ್ರೇನು ಹೇಳಿದರು? 3.5 hours. ಸೊ 3.5 hours 64 ಮಾಲೆ ಜಪ ಆಗ್ತದ? ಒಂದು 16 ಮಾಲೆ ಜಪಕ್ಕೆ ಎಷ್ಟು ಸಮಯ ಬೇಕು? 1.5 to 2 hours. ಸೊ ತುಂಬ ಫಾಸ್ಟ್ ಇರೋರು 1.5 hours ಅಲ್ಲಿ ಮಾಡಿದ್ರು. ಸೊ ಅದ್ರ ಪ್ರಕಾರ ಇದು 64 ಮಾಲೆಗೆ 7 ರಿಂದ 8 ಗಂಟೆ ಬೇಕು ಸುಮಾರು. ಸೊ 3.5 ಗಂಟೆಯಲ್ಲಿ 64 ಮಾಲೆ ಜಪ ಮಾಡ್ತೇನೆ ಅಂದಾಗ ಏನಾಗ್ತದೆ? ನಿಮಗೆ ಡೌಟ್ ಬರ್ತದೆ. ಓಕೆ ಮಾತಾಜಿ, ನೀವು ಹೇಗೆ ಜಪ ಮಾಡ್ತೀರಿ ಅದನ್ನು ರೆಕಾರ್ಡಿಂಗ್ ಮಾಡಿ ಕಳಿಸಿ. ಸೊ ಆವಾಗ ಅವರು ಮಾಡಿ ಕಳಿಸಿದರು. ಹೇಗಿತ್ತು? ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ, ಈ ರೀತಿ. ಅಥವಾ ಮಧ್ಯೆ ಅಲ್ಲಿ ಕೆಲವೊಮ್ಮೆ ಕೃಷ್ಣ ಆಗ್ಬೋದು, ಅಥವಾ ರಾಮ. ಸೊ ಹೇಳುವ ತಾತ್ಪರ್ಯ ಅಂದರೆ ಇದು
ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡ್ತಾರೆ. ಅದಕ್ಕೆ ಅವರಿಗೆ ಏನು ಹೇಳಿದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡಬೇಕು ಅಂತ ಹೇಳಿದೆ. ಅವರು ಹೇಳಿದರು 64 ಮಾಲೆ ಮಾಡೋದು ತುಂಬ ಕಷ್ಟ ಆಗ್ತದೆ ಪ್ರಭುಜಿ. ನಾನು ಹೇಳಿದೆ ಓಕೆ, 64 ಮಾಲೆ ಮಾಡುವುದು ಬೇಡ, 16 ಮಾಲೆ ಪ್ಲಸ್ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಆಗ್ತದೆ, 22 ಮಾಲೆ ಮಾಡಿ, ಆದರೆ ಸರಿಯಾಗಿ ಮಾಡಿ. ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡಿ. ಪ್ರೊನೌನ್ಸಿಯೇಷನ್ ಇದು ನಮ್ಮ ಬಿಗಿನಿಂಗ್ ಸ್ಟೇಜಲ್ಲೇ ಸರಿ ಮಾಡ್ಕೊಂಡು ಬಿಡ್ಬೇಕು. ಆ ತಪ್ಪು ಅಭ್ಯಾಸವನ್ನು ಬೆಳೆಸ್ಕೊಂಡಿರಲೇಬಾರ್ದು. ಅಭ್ಯಾಸ ಫಸ್ಟಿಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್, ಅದನ್ನು ಸರಿಯಾಗಿ ಮಾಡಿಬಿಟ್ರೆ ಸೆಕೆಂಡ್ ಥಿಂಗ್ ನಾವು ಸರಿಯಾಗಿ ಆ ಪ್ರೊನೌನ್ಸ್ ಮಾಡಿದ್ದನ್ನು ಕೇಳಿದರೆ ಬಹುಬೇಗ ಪ್ರಗತಿಯನ್ನು ಸಾಧಿಸ್ತೇವೆ, ವೆರಿ ಫಾಸ್ಟ್. ಆದರೆ ಅಪರಾಧಗಳನ್ನು ಮಾಡಿದರೆ ನಾಮಾಪರಾಧ. ಸೊ ಆದರೆ ಇಟ್ ಮೇ ಟೇಕ್, ಅದನ್ನೇ ಶೀಲ ಪ್ರಭುಪಾದರು ಏನು ಹೇಳಿದರು, ಕೋಟಿ ಜನ್ಮಗಳು ಆಗಬಹುದು, ಆದರೆ ಒಬ್ಬನು ಒಂದೇ ಜನ್ಮದಲ್ಲೂ ಸಹ ಮುಗಿಸ್ಬೋದು. ಒಂದೇ ಜನ್ಮದಲ್ಲಿ ಮುಗಿಸುವುದು ಹೇಗೆ ಸಾಧ್ಯ? ಅದು ಹರಿನಾಮವನ್ನು ಸರಿಯಾಗಿ ಮಾಡಿದರೆ ಸಾಧ್ಯ ಇದೆ. ಸೊ ಹರಿನಾಮಕ್ಕೆ ಆ ಶಕ್ತಿ ಇದೆ. ಒಂದು ಹರಿನಾಮ ಕೋಟಿ ಜನ್ಮಗಳ ಪಾಪವನ್ನು ನಾಶ ಮಾಡುವಂಥ ಶಕ್ತಿ. ಯಾಕೆ? ಅಭಿನ್ನತ್ವಂ ನಾಮನಾಮಿ. ಸೊ ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿನೋ. ಕೃಷ್ಣ ಮತ್ತು ಕೃಷ್ಣನ ನಾಮಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಇಟ್ಸ್ ದ ಸೇಮ್. ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆ, ನಾಮಕ್ಕೂ ಅಷ್ಟೇ ಶಕ್ತಿ ಇದೆ. ಇನ್ಫ್ಯಾಕ್ಟ್ ನಾಮ ಈಸ್ ಮೋರ್ ಮರ್ಸಿಫುಲ್. ಹರಿನಾಮ, ನಾವು ಕೃಷ್ಣನನ್ನು ಈ ವಿಗ್ರಹ ಇಲ್ಲಿ ದೇವಸ್ಥಾನದಲ್ಲಿದ್ದರೆ ನಾವು ಹೊರಗಡೆ ಹೋಗಬೇಕಾದ್ರೆ ವಿಗ್ರಹದ ಕೃಪೆ ನಮಗೆ, ಅದು ವಿಗ್ರಹವನ್ನು ನೋಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲಿದ್ದರೂ ಸಹ ಹರಿನಾಮವನ್ನು ನಾವು ಮಾಡ್ಬೋದು. ಆದ್ದರಿಂದ ಹರಿನಾಮ ಕೃಷ್ಣನಿಗಿಂತ ಜಾಸ್ತಿ ದಯಾಳು, ಕೃಪಾಳು. ಸೊ ಆದ್ದರಿಂದ ಹರಿನಾಮ ಪ್ರೊನೌನ್ಸಿಯೇಷನ್ ಎರಡನೇದು, ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು, ಆಮೇಲೆ ಅದನ್ನು ಸರಿಯಾಗಿ ಕೇಳಬೇಕು. ಮೂರನೇದು ಏನು? ಪ್ರೇಯರ್ಫುಲ್ ಪೋಸ್ಚರ್, ಪ್ರೊನೌನ್ಸಿಯೇಷನ್, ಪ್ರೇಯರ್ಫುಲ್ ಮೂಡ್. ಪ್ರೇಯರ್ಫುಲ್ ಮೂಡ್ ಅಂದರೆ ಏನು? ತುಂಬ ಭಗವಂತನ ಹತ್ರ ಬೇಡಬೇಕು. ನಾವೀಗ ಏನು ಆಲೋಚನೆ ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ದ ಕಂಟ್ರೋಲರ್ಸ್, ನಾವು ಕಂಟ್ರೋಲರ್ಸ್ ಅಂತ. ಐ ಆಮ್ ದ ಎಂಜಾಯರ್. ಇದು ಮಿಥ್ಯ ಅಹಂಕಾರದ ಲಕ್ಷಣಗಳೇ. ಏನು? ನಾನು ಕಂಟ್ರೋಲ್ ಮಾಡ್ತೇನೆ, ಐ ಆಮ್ ದ ಎಂಜಾಯರ್. ಸೊ ಈ ರೀತಿ. ಆದರೆ ಈ ಮೋಡಿಂದ ಶಿಫ್ಟ್ ಆಗಬೇಕು ಯಾವುದಕ್ಕೆ? ಐ ಆಮ್ ದ ಬೆಗರ್, ಐ ಆಮ್ ದ ಸರ್ವೆಂಟ್ ಆಫ್ ದ ಸರ್ವೆಂಟ್, ಐ ಆಮ್ ದ ಬೆಗರ್. ಬೆಗರ್ ಅಂದರೆ ಏನು? ನಾವು ಆಚಾರ್ಯರಲ್ಲಿ ಬೇಡ್ಕೊಳ್ತೇವೆ. ಜಪ ಸ್ಟಾರ್ಟ್ ಮಾಡೋ ಮೊದಲು ಆಚಾರ್ಯರಲ್ಲಿ ಮತ್ತು ಪಂಚತತ್ವ, ಶ್ರೀ ನಿತಾಯ್ ಗೌರಂಗ ಇವ್ರ ಹತ್ರ ಬೇಡ್ಕೊಳ್ತೇವೆ. ಏನು? ಐ ಹ್ಯಾವ್ ನೋ ಕ್ವಾಲಿಫಿಕೇಷನ್ಸ್, ಏನೂ ಅರ್ಹತೆ ಇಲ್ಲ ಜಪ ಮಾಡಲಿಕ್ಕೆ, ಆದರೆ ನಿಮ್ಮ ಕೃಪೆಯಿಂದ ಏನೋ ಜಪ ಮಾಡುವ ಅವಕಾಶ ಸಿಕ್ಕಿದೆ. ಒನ್ ಮೋರ್ ಡೇ, ಗೊತ್ತಿಲ್ಲ ಮೃತ್ಯು ಯಾವಾಗ ಬರ್ತದೆ ಗೊತ್ತಿಲ್ಲ. ಒನ್ ಮೋರ್ ಡೇ ಐ ಹ್ಯಾವ್ ಬಿನ್ ಗಿವನ್, ಮತ್ತೊಂದು ದಿನ ಸಿಕ್ಕಿದೆ, ನನಗೆ ಅವಕಾಶ ಸಿಕ್ಕಿದೆ ಏನು ಹರಿನಾಮ ಮಾಡಲಿಕ್ಕೆ. ಸೊ ನಾನು ಎಲ್ಲರಲ್ಲಿ ಬೇಡ್ಕೊಳ್ತೇನೆ. ವೃಂದೇದೇವಿ ತುಳಸಿ ಮಹಾರಾಣಿ ಹತ್ರ ಬೇಡ್ಕೊಳ್ಳೋದು, ನಾಮಾಚಾರ್ಯ ಶೀಲಾ ಹರಿದಾಸ್ ಠಾಕೂರ್, ಷಡ್ಗೋಸ್ವಾಮಿಗಳಲ್ಲಿ ಏನು ಪ್ರಾರ್ಥನೆ? ಬೆಗರ್. ಏನು? ಐ ಆಮ್ ಎ ಬೆಗರ್, ನಾನು ಕೊಡಿ, ನನಗೆ ಏನು ಕೊಡಿ? ಕೃಪೆ. ಐ ನೀಡ್ ಮರ್ಸಿ, ಐ ನೀಡ್ ಕೃಪೆ. ಸೊ ಆ ರೀತಿ ಪ್ರೇಯರ್ಫುಲ್ ಮೂಡ್. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು? ಅದನ್ನು ಒಂದ್ಸಲ ಮೆಡಿಟೇಟ್ ಮಾಡ್ಕೊಳ್ಳಿ. ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ. ಸೊ ಅದರಿಂದ ನಾವು ಏನು ಕೇಳ್ತಾ ಇದ್ದೇವೆ? ಸೇವೆಯನ್ನು ಕೇಳ್ತಾ ಇದ್ದೇವೆ. ಸೊ ಸೇವೆಯನ್ನು ಕೊಡು. ಸೊ ಇದನ್ನು ಪ್ರೇ ಮಾಡಿ ಮೊದಲು ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಆಮೇಲೆ ಜಪ ಮಾಡಿದರೆ ನಮ್ಮ ಜಪದ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗ್ತದೆ. ಸೊ ನಾವೇ ನೋಡ್ಕೊಳ್ಬೋದು. ಒಂದು ದಿನ ನಾವು
ಪ್ರಾರ್ಥನೆ ಮಾಡದೆ ಜಪವನ್ನು ಮಾಡಿದರೆ ನಮ್ಮ ಜಪ ಹೇಗಿರ್ತದೆ, ಅಥವಾ ಎಲ್ಲರಿಗೂ ತುಂಬ ಕಳಕಳಿಯಿಂದ ಆ್ಯಸ್ ಎ ಬೆಗ್ಗರ್ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಜಪ ಹೇಗಿರ್ತದೆ. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್, ತುಂಬ ವ್ಯತ್ಯಾಸ ಇರ್ತದೆ ಜಪದಲ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ, ಇವತ್ತಿನ ಜಪ ಏನಿದೆ ಅದು ನಿನ್ನೆಯ ದಿನ ನಾವು ಹೇಗೆ ಸ್ಪೆಂಡ್ ಮಾಡಿದ್ದೇವೆ ಅದರ ಮೇಲೆ ಅವಲಂಬಿತವಾಗಿ. ನಿನ್ನೆ ದಿನ ನಾವು ತುಂಬ ಸೇವೆಗಳನ್ನು ಮಾಡಿದ್ದೇವೆ, ವೈಷ್ಣವರ ಸೇವೆಗಳನ್ನು ಮಾಡಿದ್ದೇವೆ, ದೇವಸ್ಥಾನದಲ್ಲಿ ಸೇವೆಗಳನ್ನು ಮಾಡಿದ್ದೇವೆ. ಆವಾಗ ನೆಕ್ಸ್ಟ್ ಡೇ ಜಪ ತುಂಬ ಚೆನ್ನಾಗಿತ್ತು. ಆದರೆ ಅದೇ ನಾವು ಹಿಂದಿನ ದಿನ ವೈಷ್ಣವರ ಜೊತೆ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಿದ್ದೇವೆ, ಇಲ್ಲ ಪ್ರಭು ನಾನು ಹೇಳಿದ್ದೆ ಆಗಬೇಕು, ನೀವು ಹೇಳಿದ್ದು ಸರಿಯಲ್ಲ, ಈ ರೀತಿ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಿ ಅಥವಾ ಅಪರಾಧಗಳನ್ನು ಮಾಡಿ ಈ ರೀತಿ ಮಾಡಿದಾಗ ನೆಕ್ಸ್ಟ್ ಡೇ ಜಪ ತುಂಬ ಅಷ್ಟೊಂದು ಚೆನ್ನಾಗಿ ಆಗುವುದಿಲ್ಲ. ಸೊ ಆದ್ದರಿಂದ ಇಲ್ಲಿ ಪಾಯಿಂಟ್ ಏನು ಅಂದರೆ, ಆ ಹಡಗನ್ನು ಗುರುಗಳು ಕರೆದುಕೊಂಡು ಹೋಗ್ತಾರೆ, ಆದರೆ ಗುರುಗಳಿಗೆ ಶರಣಾಗತರಾಗ ಗುರುಗಳು ಮಾರ್ಗದರ್ಶನ ತೋರಿಸ್ತಾರೆ. ನಾವು ಮಿಥ್ಯ ಅಹಂಕಾರದಿಂದ ಆಲೋಚನೆ ಮಾಡಬಾರ್ದು. ಏನು ಅಂದರೆ, ನನಗೆ ಯಾಕೆ ಗುರು ಬೇಕು, ನನ್ನ ಸ್ವಂತ ಶಕ್ತಿಯಿಂದ ನಾನು ವೈಕುಂಠಧಾಮಕ್ಕೆ ಹೋಗಬಲ್ಲೆ, ಗುರುಗಳಿಗೆ ಯಾಕೆ ಶರಣಾಗಬೇಕು, ವೈ ವಿ ನೀಡ್ ಗುರು. ಸೊ ದಿಸ್ ಈಸ್ ಮಿಥ್ಯ ಅಹಂಕಾರ. ಏನು ಅಹಂಕಾರದಿಂದ ಒಬ್ಬನು ಆಲೋಚನೆ ಮಾಡ್ತಾನೆ, ನನಗೆ ಗುರುಗಳ ಅಗತ್ಯ ಇಲ್ಲ, ನಾನು ಹಾಗೆ ಪರಿಪೂರ್ಣತೆಯನ್ನು ಪಡಿತೇನೆ ಅಂತ. ಆದರೆ ಈಗ ಯಾರು ಮಾರ್ಗದರ್ಶನ ತೋರಿಸದೆ ಯಾವುದೇ ಡೆಸ್ಟಿನೇಷನನ್ನು ತಲುಪುವುದು ಕಷ್ಟ ಆಗ್ತದೆ. ಸೊ ಯಾರಾದರೂ ಮಾರ್ಗದರ್ಶನ ತೋರಿಸಿದರೆ ನಮಗೆ ಸರಿಯಾಗಿ ಆ ಹಾದಿ ಇಟ್ಕೊಂಡು ಹೋಗಲಿಕ್ಕೆ ಈಸಿ ಆಗ್ತದೆ. ಸೊ ನಮ್ಮ ಸ್ವಭಾವದ ಪ್ರಕಾರ ಗುರುಗಳು ಮಾರ್ಗದರ್ಶನ ಮಾಡ್ತಾರೆ. ಇಲ್ದಿದ್ರೆ ಕಲಿಯುಗದಲ್ಲಿ ತುಂಬ ಕಷ್ಟ. ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ, ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಮ್ರಜ. ಸೊ ದೋಷಗಳ ನಿಧಿ ಕಲಿಯುಗ. ಸೊ ಆವಾಗ ಗುರುಗಳ ಮಾರ್ಗದರ್ಶನ ಇಲ್ಲದೆ ತುಂಬ ಕಷ್ಟ. ಅದಕ್ಕಾಗಿ ಇಲ್ಲಿ ಏನು ಹೇಳಿದ್ದಾರೆ, ಧರ್ಮದ 4 ಪಿಲ್ಲರ್ ಯಾವುದು? ದಯೆ, ಸತ್ಯ, ಶೌಚಂ ಆ್ಯಂಡ್ ತಪಃ. ಸೊ ಕಲಿ ಇವನು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಈ ಶ್ಲೋಕಗಳಲ್ಲಿ ನೋಡ್ತಾ ಇದ್ದೇವೆ. ಈ ಧರ್ಮದ 4 ಕಾಲುಗಳನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಕಲಿಯುಗದಲ್ಲಿ 75% ಇದೆಲ್ಲ ಧರ್ಮದ ಎಲ್ಲ ಕಾಲುಗಳು ಮುರಿದು ಹೋಗ್ತದೆ. ಆದರೆ ನಾವು ವೈಷ್ಣವರಾಗಿ ನಮ್ಮ ಕರ್ತವ್ಯ ಏನು? ಸೊ ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯತ. ಸೊ ಆದ್ದರಿಂದ ಹರಿನಾಮ ಸಂಕೀರ್ತನವನ್ನು ಆದಷ್ಟು ಸ್ಪ್ರೆಡ್ ಮಾಡಬೇಕು. ಪ್ರಪ್ರಥಮವಾಗಿ ನಾವು ಹೇಳಿದ ಹಾಗೆ ನಮ್ಮ ಸಾಧನವನ್ನು ನಾವು ಸರಿಯಾಗಿ ಮಾಡಬೇಕು. ಆವಾಗ ಏನಾಗ್ತದೆ, ನಮ್ಮ ಸಾಧನವನ್ನು ನಾವು ಸರಿಯಾಗಿ ಮಾಡಿದರೆ ವಿ ಗೆಟ್ ದ ಸ್ಟ್ರೆಂತ್ ಟು ಪ್ರೀಚ್. ಆವಾಗ ಬೇರೆಯವರಿಗೆ ಕೊಡ್ಬೋದು. ಸೊ ಹರಿನಾಮ ಸಂಕೀರ್ತನೆಯನ್ನು ಆದಷ್ಟು ಪ್ರಚಾರ ಮಾಡಿ ಬೇರೆಯವರಿಗೆ ಕೊಡಬೇಕು. ಸೊ ಬ್ರಿಟಿಷರು ಬಂದರು ಅಥವಾ ಎಷ್ಟೊಂದು ರಾಜರು ಬಂದರು, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ನೋಡಿದರು. ಸೊ ಆದರೆ ನಮ್ಮ ಸಂಸ್ಕೃತಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಅಷ್ಟೊಂದು ಸುಲಭವಾಗಿ ಮುರಿಲಿಕ್ಕೆ ಆಗಲಿಲ್ಲ ಅವರಿಗೆ. ಆದರೆ ನಮಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಏನು? ಭಾರತ ಭೂಮಿತೆ ಹೊಯ್ಲ ಮನುಷ್ಯ ಜನ್ಮ ಯಾರ್, ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ಸೊ ಪ್ರಪ್ರಥಮವಾಗಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ಆವಾಗ ಬೇರೆಯವರ ಜನ್ಮ ಸಾರ್ಥಕ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೋದು. ವೆನ್ ಐ ಹ್ಯಾವ್ ಕೃಷ್ಣ ಐ ಕ್ಯಾನ್ ಗಿವ್ ಕೃಷ್ಣ ಟು ಅದರ್ಸ್. ನನ್ನ ಹತ್ರನೇ ಈಗ 10,000 ರೂಪಾಯಿ ಇಲ್ಲ ಅಂದರೆ ಪ್ರಭುಜಿಗಳು ಯಾರಾದರೂ ಬಂದು ಕೇಳಿದರೆ ದಯವಿಟ್ಟು 10,000 ರೂಪಾಯಿ ಕೊಡಿ. ನನ್ನ ಹತ್ರ ಇಲ್ದಿದ್ರೆ ಐ ಕಾಂಟ್ ಗಿವ್ ಇಟ್, ಬೇರೆಯವ್ರಿಗೆ ಕೊಡ್ಲಿಕ್ಕಾಗೋದು. ಸೊ ನಾವು ಪ್ರಪ್ರಥಮವಾಗಿ ಜನ್ಮ ಸಾರ್ಥಕ ಕರಿ, ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಬೇಕು. ಅಟ್ಲೀಸ್ಟ್ ಇಷ್ಟನಾದರೂ ಮಾಡಬೇಕು. ಈಗ ನಮಗೆ ಬೇರೆ ತುಂಬ ಪ್ರಚಾರ ಆಗಲಿಲ್ಲ ಅಥವಾ ತುಂಬ
ಬೇರೆಯವರ ಜನ್ಮವನ್ನು ಸಾರ್ಥಕ ಮಾಡಲಿಕ್ಕಾಗಲಿಲ್ಲ, ಅಟ್ಲೀಸ್ಟ್ ಜನ್ಮ ಸಾರ್ಥಕ ಕರಿ, ದೆನ್ ಕರ ಪರ ಉಪಕಾರ. ಸೊ ಅದಕ್ಕಾಗಿ ಇಲ್ಲಿ ಕಲಿ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ. ಧರ್ಮದ ಹೆಸರಿನಲ್ಲಿ ಜಗಳ ಆಗ್ಬೋದು, ಎಷ್ಟೊಂದು ಇಲ್ಲಿ ನಾವು ನೋಡ್ತೇವೆ. ಬಾಂಗ್ಲಾದೇಶ ಏನೇನೇನೋ ಆಗ್ತಾ ಇದೆ, ಎಲ್ಲ ಕಲಿ ಎಲ್ಲ ರೀತಿಯ ವಿಷಯಗಳನ್ನು ಮಾಡಿ ಅವನು ಆನಂದ ಪಡ್ತಾನೆ. ಆದರೆ ಭಕ್ತರಾಗಿ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ. ಸೋ ಮಚ್ ಇಲ್ಲಿ ಹೊರಗಡೆ ನೋಡಿದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಜನರು. ಟೆರರಿಸಮ್ ಇದೆ, ಬಾಂಬ್ ಬ್ಲಾಸ್ಟಿಂಗ್, ಇದು ಏನೂ ಇಲ್ಲ ಅಂದರೂ ಸಹ ಭೌತಿಕ ಲೋಕದಲ್ಲಿ ನಾನು ಇಂದ್ರಿಯ ತೃಪ್ತಿ ಪಡೆದು ನಾನು ಸುಖವಾಗಿರ್ತೇನೆ ಅಂತ ಸುಖ ಪಡಲಿಕ್ಕೆ ಹೋಗಿ ತುಂಬ ಸಫರಿಂಗ್ಸ್ಗಳು, ಕಷ್ಟವನ್ನು ಪಡ್ತಾರೆ. ಸೊ ಈ ಶ್ಲೋಕದ ಪ್ರಕಾರ ಕಲಿ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಪ್ರಥಮವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು, ಅದಕ್ಕೆ ಸಾಧು ಸಂಘ, ತುಂಬ ಒಳ್ಳೆ ಸಂಘವನ್ನು ಪಡಿಬೇಕು. ಭಕ್ತರ ಸಂಘ ಬಂದು ಶ್ರೀಮದ್ ಭಾಗವತ ಕೇಳೋದು. ಸೊ ಇಲ್ಲಿ ಶ್ರೀಮದ್ ಭಾಗವತವನ್ನು ಕೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಕಲಿಯುಗದ ಇಫೆಕ್ಟ್ಸ್ಗಳನ್ನು ಹಿಮ್ಮೆಟ್ಟಲಿಕ್ಕೆ ಭಾಗವತ ನಮಗೆ ಸಹಾಯ ಮಾಡ್ತದೆ. ಸೊ ಭಾಗವತವನ್ನು ಕೇಳಿ ಭಕ್ತರ ಸಂಘದಲ್ಲಿ, ಆಮೇಲೆ ಸರಿಯಾಗಿ ಸಾಧನಾ ಭಕ್ತಿಯನ್ನು ಅಭ್ಯಾಸ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. ಆಮೇಲೆ ಸಾಧ್ಯ ಆದರೆ ನಮ್ಮ ಶಕ್ತ್ಯಾನುಸಾರವಾಗಿ ಬೋಧನಾ ಕಾರ್ಯ ಅಥವಾ ಪ್ರಚಾರ ಕಾರ್ಯಗಳಿಗೆ ಸೇವೆಗಳನ್ನು ಮಾಡಬೇಕು. ಸೊ ಇವತ್ತಿನ ಕ್ಲಾಸಲ್ಲಿ ಏನೇನು ನೋಡಿದ್ವಿ? ದುರ್ಲಭಂ ಮಾನುಷಂ ಜನ್ಮ. ಸೊ ತುಂಬ ದುರ್ಲಭವಾದ ಮನುಷ್ಯ ಜನ್ಮ. ಸೊ ಎಷ್ಟೊಂದು ಕೋಟಿ ಕೋಟಿ ಜನ್ಮಗಳ ನಂತರ ಸಿಕ್ಕಿದೆ. ಸೊ ಇದನ್ನು ಸರಿಯಾಗಿ ಉಪಯೋಗಿಸಬೇಕು. ಎರಡನೇದು ಏನು? ಪ್ರಾಣಿಗಳು ಮತ್ತು ಮನುಷ್ಯರಲ್ಲಿ ಡಿಫ್ರೆನ್ಸು ನೋಡಿದ್ವಿ. ಮತ್ತು ಏನು ಒಂದು ಎಕ್ಸ್ಟ್ರಾ ಇದೆ, ಏನು? ಧರ್ಮ. ಸೊ ಸರ್ವೀಸ್ ಮಾಡು, ಸೇವಾ ಮನೋಭಾವವನ್ನು ಭಗವಂತನ ಸೇವೆ, ಭಗವಂತನ ಭಕ್ತರ ಸೇವೆ ಕಡೆಗೆ ನಾವು ಡೈವರ್ಟ್ ಮಾಡಬೇಕು. ಆಮೇಲೆ ಉಳಿದಿದ್ದು ನಮ್ಮ ಕರ್ತವ್ಯದ ಪ್ರಕಾರ ಹೇಗೂ ಸೇವೆಗಳನ್ನು ನಾವು ಬೇರೆ ಮಾಡ್ತೇವೆ, ನಮ್ಮ ಮೆಟೀರಿಯಲ್ ಡ್ಯೂಟೀಸ್ಗಳು ಇರ್ತದೆ. ಆಮೇಲೆ ನೆಕ್ಸ್ಟ್ ಏನು ನೋಡಿದ್ವಿ? ನೋಡಬೇಕಾದ್ರೆ ಶಾಸ್ತ್ರಚಕ್ಷುವಿನಿಂದ ನೋಡಬೇಕು. ಸುಮ್ಮನೆ ಬೇರೆ ಭೌತಿಕ ವ್ಯಕ್ತಿಗಳು ಹೇಗೆ ನೋಡ್ತಾರೆ ಆ ರೀತಿ ನೋಡಬಾರ್ದು. ಪ್ರಪಂಚವನ್ನು ನಾವು ಪ್ರಪ್ರಥಮವಾಗಿ ಶಾಸ್ತ್ರಚಕ್ಷುವಿನಿಂದ ನೋಡ್ತೇವೆ. ಆಮೇಲೆ ಸ್ಲೋಲಿ ನಮಗೆ ಪ್ರೇಮಚಕ್ಷು ಬರ್ತದೆ, ಪ್ರೇಮಾಂಜನ ಚೂರಿತ ಭಕ್ತಿ ವಿಲೋಚನೆಯಿಂದ. ಸೊ ಅದು ಆಮೇಲೆ ಆದಷ್ಟು 4 ಧರ್ಮದ ಪಿಲ್ಲರ್ಗಳನ್ನು ಕಲಿ ನಾಶ ಮಾಡಲಿಕ್ಕೆ ನೋಡ್ತಾನೆ. ಸೊ ಇದಕ್ಕೆ ಕಲಿಯುಗದ ಇಫೆಕ್ಟ್ಸ್ಗಳನ್ನು ಓವರ್ಕಮ್ ಆಗಬೇಕಾದ್ರೆ ಸದ್ಗುರುಗಳಿಗೆ ಶರಣಾಗಿ ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಸೊ ಅಲ್ಲಿ ಟ್ರೈನ್ ಹತ್ಕೊಂಡು ಎಲ್ಲಿ ಹೋಗ್ತಿದ್ದೀಯಪ್ಪ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನೋ ಅರ್ಥ ಇಲ್ಲ. ನಿಮ್ಗೆ ಟಿಕೆಟ್ ತೊಗೊಂಡಾಗ ಗೊತ್ತಿರಬೇಕು. ಮದ್ರಾಸಿಗೆ ಹೋಗ್ಬೇಕಾದ್ರೆ ಮದ್ರಾಸಿಗೆ ಟ್ರೈನೇ ಹತ್ತಬೇಕು, ಡೆಲ್ಲಿಗೆ ಹೋಗ್ಬೇಕಾದ್ರೆ ಡೆಲ್ಲಿ ಟ್ರೈನೇ ಹತ್ತಬೇಕು. ಸೊ ಬಟ್ ಯಾವುದೋ ಒಂದು ಟ್ರೈನ್ ಹತ್ತಿ ಎಲ್ಲಿ ಹೋಗ್ತಿದ್ಯಾ ಗೊತ್ತಿಲ್ಲ. ಇಲ್ಲಿ ಟ್ರೈನಲ್ಲಿ ಒಳ್ಳೆ ತಿನ್ನಲಿಕ್ಕೆ ಕೊಡ್ತಾರೆ, ಕುಡಿಲಿಕ್ಕೆ ಕೊಡ್ತಾರೆ, ನಾನು ಆರಾಮಾಗಿದ್ದೀನಿ. ಸೊ ಇದು ಭೌತಿಕ ಲೋಕದ ಜನರು ಇದೇ ಮಾಡ್ತಾ ಇದ್ದಾರೆ. ಏನು? ವೇರ್ ಯು ಆರ್ ಗೋಯಿಂಗ್? ಗೊತ್ತಿಲ್ಲ. ಸೊ ಆ ರೀತಿ ಇರಬಾರ್ದು. ಏನು? ನಮ್ಮ ಗುರಿ ಭಗವದ್ಧಾಮಕ್ಕೆ ಹೋಗುವುದು. ಅದಕ್ಕೆ ಉದಾಹರಣೆ ಯಾವ ಕೊಟ್ವಿ? ಆ ಹಡಗು. ಸೊ ನಾವಿಕ ಯಾರು? ಗುರು ಮತ್ತು ಭಗವಂತನ ಇನ್ಸ್ಟ್ರಕ್ಷನ್ಸ್ಗಳು. ಇದು ಫೇವರೇಬಲ್ ವಿಂಡ್. ಸೊ ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಏನದು? ಪೋಸ್ಚರ್, ಪ್ರೊನೌನ್ಸಿಯೇಷನ್ ಆ್ಯಂಡ್ ಪ್ರೇಯರ್ಫುಲ್ ಮೂಡ್. ಸೊ ಇದು ಮೂರನ್ನು ಅಭ್ಯಾಸ ಮಾಡಿ ನಮ್ಮ ಸಾಧನ ಭಕ್ತಿಯನ್ನು ತುಂಬ ಸ್ಟ್ರಾಂಗ್ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ್ ಶ್ರೀಮದ್ ಭಾಗವತಂ. ತುಂಬ ಧನ್ಯವಾದಗಳು.
ಯಾರಿಗೆ ಏನಾದರೂ ಪ್ರಶ್ನೆ ಕಮೆಂಟ್ಸ್ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಭಕ್ತರ ಲೆವೆಲ್ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು 18 ಮಾಲೆ 24 ಮಾಲೆ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ ಅಲ್ಲ, ಅಂದರೆ ಅದು ಎಷ್ಟು ಪ್ರಾಕ್ಟಿಕಲಿ ಕರೆಕ್ಟ್. ನನಗೆ ಇವಾಗ ನನ್ನ ಜವಾಬ್ದಾರಿ ಒಂದು ರಿಸ್ಟ್ರಿಕ್ಟ್ ಒನ್ ಏರಿಯಾ. ಐ ಕ್ಯಾನಾಟ್ ಬಿ ಜಾಕ್ ಆಫ್ ಆಲ್ ಆ್ಯಂಡ್ ಮಾಸ್ಟರ್ ನನ್. ಸೊ ಐ ಹ್ಯಾವ್ ಟು ಬಿ ಮಾಸ್ಟರ್ ಆಫ್ ಒನ್ ಸಬ್ಜೆಕ್ಟ್, ಐದರ್ ಡೂ ಸರ್ವಿಸ್ ಅಥವಾ ಏನಾದ್ರು ಮಾಡಬೇಕು ಅಂತ ಒಂದು ಸಿಚುವೇಶನಲ್ಲಿ ಹೌ ಡು ಯು ರಿಸ್ಟ್ರಿಕ್ಟ್ ಯುವರ್ ನಾಲೆಡ್ಜ್ ಆ್ಯಂಡ್ ದಿಸ್ ಥಿಂಗ್ ಕನೆಕ್ಟಿಂಗ್ ಇಟ್ ಟು ಭಕ್ತಿ ಇನ್ ಟರ್ಮ್ಸ್ ಆಫ್ 18 ಮಾಲೆ 24 ಮಾಲೆ. ಹೌ ಡು ಯು ಮೆಷರ್? ಮೆಷರ್ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಭಕ್ತಿ ಈಸ್ ನಾಟ್ ಅ ಮೆಟೀರಿಯಲ್ ಥಿಂಗ್. ಬಟ್ ಈಚ್ ವಿಷಯಗಳು ಒಂದರ ಮೇಲೆ ಇನ್ನೊಂದು ಅವಲಂಬಿತವಾಗಿದೆ. ನೀವು ಹೇಳಿದ್ರಿ ಸರ್ವೀಸ್ ಅಂತ. ಸರ್ವೀಸ್ ಚೆನ್ನಾಗಿ ಯಾವಾಗ ಆಗುತ್ತೆ, ನಮ್ಮ ಸಾಧನ ಯಾವಾಗ ಚೆನ್ನಾಗಿದೆ ಆವಾಗ ಸರ್ವೀಸ್ ಚೆನ್ನಾಗಾಗತ್ತೆ. ನಮ್ಮ ಸರ್ವೀಸ್ ತುಂಬ ಚೆನ್ನಾಗಾದರೆ ನಮ್ಮ ಸಾಧನ ಚೆನ್ನಾಗಾಗತ್ತೆ. ಸೊ ಇಂಟರ್ ಡಿಪೆಂಡೆನ್ಸಿ ಇದೆ. ಸೊ ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲ. ಏನು ನಾವು ಸರಿಯಾಗಿ ಜಪವನ್ನು ಮಾಡದೇ ಇದ್ದರೆ ನಾವು ಯಾವ ಪ್ರಜ್ಞೆಯಿಂದ ಸರ್ವೀಸ್ ಮಾಡ್ತಾ ಇರ್ತೇವೆ? ನನಗೆ ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಗೆಟ್ಟಿಂಗ್ ಹ್ಯಾಪಿನೆಸ್, ನನಗೆ ಇವತ್ತು ಸೇವೆ ಮಾಡಿ ಸ್ವಲ್ಪ ಸಂತೋಷ ಸಿಗ್ತಾ ಇದೆ, ನಾನು ಸೇವೆ ಮಾಡ್ತೇನೆ. ನಾಳೆ ನನಗೆ ಅದರಲ್ಲಿ ಸಂತೋಷ ಸಿಗ್ತಾ ಇಲ್ಲ ಅಂದರೆ ಇಲ್ಲ, ನಾನು ಸೇವೆ ಮಾಡಲ್ಲ. ಇದು ನಮ್ಮ ಆನ್ ದ ಮೆಂಟಲ್ ಲೆವೆಲ್, ಮಾನಸಿಕ ಸ್ತರದಲ್ಲಿ. ಆದರೆ ಭಕ್ತಿ ಏನಿದೆ ಇದು ಆಧ್ಯಾತ್ಮಿಕ ಸ್ತರದಲ್ಲಿ. ಅದನ್ನು ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಷ್ಟು ಜನ ಶುದ್ಧ ಭಕ್ತರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಸೊ ವಿ ಕಾಂಟ್ ಮೆಷರ್ ದ್ಯಾಟ್. ಸೊ ಅದರಿಂದ ಒಂದೊಂದು ಸಹ ಇನ್ನೊಂದರ ಮೇಲೆ ಅವಲಂಬಿತವಾಗಿದೆ. ಆಮೇಲೆ ನಾವು ಹೀಗೆ ಹೇಳಲಿಕ್ಕೂ ಆಗೋದಿಲ್ಲ. ಏನು ಒಬ್ಬನು ಅದೇ ನಾವು ಒಂದು ಮಾತಾಜಿ ಎಕ್ಸಾಂಪಲ್ ಕೊಟ್ವಿ, 64 ಮಾಲೆ. 64 ಮಾಲೆ ಎಕ್ಸ್ಟರ್ನಲಿ ನೋಡಿದಾಗ ಅವಳು ಶುದ್ಧ ಭಕ್ತೆ ಥರನೇ. ಯಾಕಂದರೆ 64 ಮಾಲೆ ಮಾಡೋದು ಸುಲಭ ಇಲ್ಲ ಅಷ್ಟು. ಸೊ ಆದರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದು, ದರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್ ಟು ಇಟ್. ಅಂದರೆ ತುಂಬ ಫ್ಯಾಕ್ಟರ್ಗಳು ಇದೆ. ಆದರೆ ಇನ್ನು ತಾತ್ಪರ್ಯದಲ್ಲಿ ಹೇಳುವುದೇನೆಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಇದು ಬೇರೆ ಬೇರೆ ಫೀಲ್ಡ್ಸ್ಗಳಿಗೆ ಆಗ್ತದೆ. ಆದರೆ ಭಕ್ತಿ ಯೋಗ ಅಂತ ಬಂದಾಗ ನವವಿಧ ಭಕ್ತಿ ಅದು ಒಂದೇ ಫೀಲ್ಡ್. ಅದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ವಂದನಂ ದಾಸ್ಯಂ ಸಾಕ್ಷ್ಯಂ ಆತ್ಮನಿವೇದನಂ ಏನಿದೆ ಇದು ಒಂದೇ ಫೀಲ್ಡ್. ಸೊ ಅದರಲ್ಲಿ ಯಾವ ಯಾವ ಬೇರೆ ಬೇರೆ ಸೇವೆಗಳು ಇರ್ಬೋದು, ಅಥವಾ ಭಾಗವತ ಶ್ರವಣ ಇರ್ಬೋದು, ಹರಿನಾಮ ಜಪ ಇರ್ಬೋದು. ಸೊ ಅದು ಎಲ್ಲದರಲ್ಲೂ ಸಹ ಅದು ಯಾತಕ್ಕಾಗಿ ಇಷ್ಟೆಲ್ಲ ಸೇವೆ ಇದೆ? ಆ್ಯಕ್ಚುಲಿ ನಮಗೆ ದೇವಸ್ಥಾನ ಎಲ್ಲ ಯಾಕೆ ಬೇಕು? ಇದು ನಮ್ಮ ಶಿಕ್ಷಾಷ್ಟಕಂ ಇದರ ಪ್ರಕಾರ ಕೀರ್ತನೀಯ ಸದಾ ಹರಿ. ಸೊ ಈವನ್ ಷಡ್ಗೋಸ್ವಾಮಿಗಳು ಅಲ್ಲಿ ವೃಂದಾವನದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಮತ್ತು ನಮ್ಮ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಎಷ್ಟು ಜಪ ಮಾಡ್ತಾಯಿದ್ರು? 192. ಸೊ ಅದು ಸಾರ ಅದೇ ಅಲ್ವಾ? 24 hours ಜಪ ಮಾಡಿ ಕೀರ್ತನೀಯ ಸದಾ ಹರಿ. ಅವಾಗಲೂ ಕೂತ್ಕೊಂಡು ಹರಿನಾಮ ಮಾಡ್ತಾ ಕೂತ್ಕೊಂಡು 24 hours ನಮಗೆ ಆಗಲ್ಲ. ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ನಮಗೆ 24 ಗಂಟೆ ಜಪ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ಏನಿದೆ, ನವವಿಧ ಭಕ್ತಿ ಇದೆ. ಏನು, ನಾವು ಅರ್ಚನಂ ಮಾಡ್ತೇವೆ, ಆಮೇಲೆ ಬಂದು ವಂದನಂ ಪ್ರೇಯರ್ಸ್ಗಳನ್ನು ಮಾಡ್ತೇವೆ. ಸೊ ಈಗ ಸ್ವಲ್ಪ ಹರಿನ 16 ಮಾಲೆ ಜಪ ಮಾಡಿದಾಗ ನಮಗೆ ಮತ್ತೆ ಮನಸ್ಸು ಅದು ಮುಂದೆ ಮಾಡಲಿಕ್ಕೆ ಒಪ್ಪದೇ ಇರ್ಬೋದು. ಆವಾಗ ಇಲ್ಲಿ ಬಂದು ನೆಕ್ಸ್ಟ್ ಶಿಫ್ಟ್ ಮಾಡಿಬಿಡ್ತೇವೆ. ಏನು, ಕೀರ್ತನಮ್ಮಿಂದ ವಂದನಂ ಅರ್ಚನಂ. ಆದರೆ ನವವಿಧ ಭಕ್ತಿಯಲ್ಲಿ ಏನೋ ಮಾಡ್ತಾ ಇರ್ತೇವೆ, ಅದು ಬಿಟ್ಟು ನಾವು ಹೊರಗಡೆ ಹೋಗ್ತೇವೆ. ಇಲ್ಲ, ನಾನು ಈಗ ಚಾಂಟಿಂಗ್ ಆಯಿತು, ಓಕೆ ಮೂವಿ ಥಿಯೇಟ್ರಿಗೆ ಹೋಗಿಬಿಡುವ, ಆ ರೀತಿ ಮಾಡೋದಿಲ್ಲ ಅಲ್ವಾ? ಸೊ ನವವಿಧ ಭಕ್ತಿಯಲ್ಲಿ ಯಾವುದಾದ್ರೂ ಒಂದು ಮಾಡ್ತಾ ಇದ್ದೇವೆ. ಯಾತಕ್ಕಾಗಿ ಅಂದರೆ ಈಗ ನಮಗೆ 16 ಮಾಲೆ ಮಾಡಿ ಅದು
ಅರ್ಚನಂ ವಂದನಂ ಮತ್ತು ಬೇರೆ ಸೇವೆಗಳನ್ನು ಮಾಡಲಿಕ್ಕೆ ಮನಸ್ಸೊಪ್ಪುತ್ತದೆ. 24 ಗಂಟೆ ನನಗೆ ಹರಿನಾಮ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸ್ಲೋಲಿ 1 by 1 ಇಯರ್ ಬೈ ಇಯರ್ ನಾವು ಆ ಸ್ಟೇಜಿಗೆ ಬರ್ಬೋದು. ಏನು ಅಂದರೆ ಕೀರ್ತನೀಯ ಸದಾ. ದಟ್ ಈಸ್ ಓನ್ಲಿ ನಿಷ್ಠಾ ಸ್ಟೇಜ್ ಆ್ಯಕ್ಚುಲಿ. 24 ಗಂಟೆ. ಸೊ ನಿಷ್ಠಾ ರುಚಿ ಆ ಸ್ಟೇಜಲ್ಲೇ 24 ಗಂಟೆ. ಅದರ ಮುಂದೆ ಇನ್ನೂ ಇದೆ ಆಸಕ್ತಿ ಸ್ಟೇಜ್, ಭಾವ ಸ್ಟೇಜ್, ಪ್ರೇಮ ಸ್ಟೇಜ್. ಸೊ ಒಂದೊಂದಾಗಿ. ಸೊ ನೀವು ಹೇಳಿದ್ದು ಕ್ವಶನಿಗೆ ಅಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಅದು ಆಗಬೇಕಾದ್ರೆ ನಾವು ಭಕ್ತಿ ಸೇವೆಯಲ್ಲೇ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕಾದ್ರೆ ಒಂದಕ್ಕೊಂದು ಡಿಪೆಂಡೆನ್ಸಿ. ಹರಿನಾಮ ಚೆನ್ನಾಗಿ ಮಾಡಿದರೆ ಸೇವೆ ಒಳ್ಳೆಯದಾಗ್ತದೆ, ಸೇವೆ ಒಳ್ಳೆ ಮಾಡಿದರೆ ನೆಕ್ಸ್ಟ್ ಡೇ ಹರಿನಾಮ ಚೆನ್ನಾಗ್ತದೆ. ಅದಕ್ಕೆ ನಾವು ನಾನು ಹರಿನಾಮ ಮಾಡ್ತೇನೆ, ನಾನು ಇಲ್ಲಿ ಬಂದು ವಿಗ್ರಹ ಸೇವೆ ಮಾಡ್ತೇನೆ, ಆ ಥರ ಹೇಳಲಿಕ್ಕಾಗುತ್ತೆ. ಐ ಥಿಂಕ್ ನಾನು ನಿಮ್ಮ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಲೀಜ್. ದಯವಿಟ್ಟು ತಪ್ಪಾದರೆ ಕ್ಷಮಿಸಿ. ಈಗ ತಪ್ಪಂತಲ್ಲ, ಇಟ್ ಈಸ್ ಎ ಕ್ವಶನ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನೀವೆಲ್ಲ ಗ್ರ್ಯಾಜುಯೇಷನ್ ಆಗಬೇಕಾದ್ರೆ ಯು ಹ್ಯಾವ್ ಗಾಟ್ ಟು ಗೋ ಫ್ರಮ್ ಪ್ರೈಮರಿ ಟು high school, higher to the college level. So when you go for graduation, you should be clear with this level. Then only you can go to next graduation level. So ಆ ಥರ ನಾನು ಇಂಟ್ರಸ್ಪೆಕ್ಟ್ ಮಾಡ್ಕೊಂಡಾಗ ಐ ಮೇ ಕೇಪಬಲ್ ಆಫ್ ಗೋಯಿಂಗ್ ಟು ನೆಕ್ಸ್ಟ್ ಲೆವೆಲ್ ಬೈ ಗ್ರಾಜುಯೇಷನ್ ಆಫ್ ಡಿಫ್ರೆಂಟ್ ಲೆವೆಲ್ಸ್. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ ಹೌ ಡು ಇಂಟ್ರಸ್ಪೆಕ್ಟ್ ಮೈಸೆಲ್ಫ್ ಟು ಮೇಕ್ ಮೈಸೆಲ್ಫ್ ಸ್ಯಾಟಿಸ್ಫೈಡ್. ಐ ಆಮ್ ನಾಟ್ ಟ್ರೈಂಗ್ ಟು ಸ್ಯಾಟಿಸ್ಫೈ ಅದರ್ಸ್, ಟ್ರೈ ಟು ಸ್ಯಾಟಿಸ್ಫೈ ಮೈಸೆಲ್ಫ್. ಅದೇ ಅಂದರೆ ಅದಕ್ಕೆ ಭಾಗವತಮಲ್ಲಿ ಏನು ಹೇಳಿದ್ದಾರೆ, ನಾವು ಊಟ ಮಾಡಬೇಕಾದ್ರೆ ತುಂಬ ಹಸಿವಾಗಿದೆ, ನಾನು ಊಟ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತದೆ ಆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಭಕ್ತಿ ಪರೇಶಾನ ಭಾವ ವಿರಕ್ತಿ, ದಟ್ ಶ್ಲೋಕ 11.2.41 ಅರೌಂಡ್ ಆ ಶ್ಲೋಕದಲ್ಲಿ ಬರ್ತದೆ. ಏನು ಅಂದರೆ ತಿನ್ನಬೇಕಾದ್ರೆ ನನ್ನ ಹೊಟ್ಟೆ ಫುಲ್ ಆಗ್ತಾ ಇದ್ರೆ ಬೇರೆಯವ್ರು ನನಗೆ ಹೇಳಬೇಕಂತಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ತುಷ್ಟಿ ಪುಷ್ಟಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ನನಗೆ ಆಟೋಮ್ಯಾಟಿಕಲಿ ಬರ್ತದೆ. ಸೊ ಅದೇ ರೀತಿ ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಮೆಜರ್ಮೆಂಟ್ ಏನು ಅಂದರೆ, ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ನನಗೆ ಭೌತಿಕ ವಿಷಯಗಳಲ್ಲಿ ಎಷ್ಟು ವಿರಕ್ತಿ ಬರ್ತಾ ಇದೆ. ಪ್ರಪ್ರಥಮವಾಗಿ ನಿಯೋಫೈಟ್ ಡಿವೋಟಿ ಆಗಿದ್ದಾಗ ಮೂವಿಗೂ ಹೋಗ್ತಾ ಇದ್ದೆ, ಸಿನಿಮಾಕ್ಕೆ ಹೋಗ್ತಾ ಇದ್ದೆ. ಆದರೆ ಓವರ್ ದ ಪೀರಿಯಡ್ ನನಗೆ ಸಿನಿಮಾ ನೋಡೋದು ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಸೊ ಅದೇ ರೀತಿ ಹೈಯರ್ ಸ್ಟೇಜಸ್ ಕಾಮ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಆಮೇಲೆ ಪೂಜಾ ಲಾಭ ಪ್ರತಿಷ್ಠಾ ಇಂಟ್ರೆಸ್ಟ್ ಇಲ್ಲ. ಸೊ ಹೈಯರ್ ಸ್ಟೇಜಸ್ ಇದೆ ಅದೇ ರೀತಿ ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ನಮಗೆ ಅದು ಗೊತ್ತಾಗ್ತದೆ. ಏನು ಅಂದರೆ ನನ್ನ ಹೊಟ್ಟೆ ಫುಲ್ ಆದಾಗ ನಾನು ನಿಮಗೆ ಇನ್ನೊಂದು 4 ಗುಲಾಬ್ ಜಾಮೂನ್ ಕೊಟ್ಟರು ಬೇಡ ಅಂತ. ಸೊ ಅದೇ ರೀತಿ ನಿಮಗೆ ಸಂಪೂರ್ಣವಾಗಿ ತೃಪ್ತಿ ಆದಾಗ ನಿಮಗೆ ಗೊತ್ತಾಗ್ತದೆ, ಐ ಆಮ್ ಸ್ಯಾಟಿಸ್ಫೈಡ್ ಇನ್ ಡಿವೋಷನಲ್ ಲೈಫ್. ನಾನು ಹೊರಗಡೆ ಏನು ನನಗೆ ಬೇಕಾಗಿಲ್ಲ, ಯಾಕಂದರೆ ನಾನು ಆಂತರಿಕವಾಗಿ ನಾನು ಸ್ಯಾಟಿಸ್ಫೈ ಆಗಿ ಇದ್ದೇನೆ. ಅದು ನನಗೆ ಗೊತ್ತಾಗ್ತದೆ. ಹೇಗೆ ನಮ್ಮ ಹೊಟ್ಟೆ ತುಂಬಿದಾಗ ತೃಪ್ತಿ ಮತ್ತು ಶಕ್ತಿ ಎಲ್ಲ ಅದು ಬರ್ತದೆ, ಅದೇ ರೀತಿ ಭಕ್ತಿ ಸೇವೆಯಲ್ಲಿ ನಾನು ಮೆಚ್ಯೂರ್ ಆದಾಗ ನನಗೂ ಸಹ ತೃಪ್ತಿ ಮತ್ತು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಇಂಟರ್ನಲ್ ಹ್ಯಾಪಿನೆಸ್ ಇರ್ತದೆ. ಸೊ ಅದು ಬೇರೆಯವರು ಹೇಳಬೇಕಾಗಿಲ್ಲ, ಅದು ನನಗೆ ಗೊತ್ತಾಗ್ತದೆ ಪ್ರತಿ ವರ್ಷ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಎವ್ರಿ ಗೌರ ಪೂರ್ಣಿಮಾ, ಪ್ರತಿ ಗೌರ ಪೂರ್ಣಿಮಾ ದಿನ ಮತ್ತು ಪ್ರತಿ ಕೃಷ್ಣಾಷ್ಟಮಿಯ ದಿನ ನಮ್ಮನ್ನು ನಾವು ಇದು ಅಸೆಸ್ ಮಾಡ್ಕೊಳ್ಬೇಕು. ಹಿಂದಿನ ವರ್ಷದಲ್ಲಿ ನಾನು ಎಲ್ಲಿದ್ದೆ, ಈ ವರ್ಷದಲ್ಲಿ ನಾನು ಎಲ್ಲಿದ್ದೆ. ಸೊ ನಮಗೆ ಗೊತ್ತಾಗ್ತದೆ ಏನು, ಕಾಮನ್ ಜೀವನದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿರ್ತದೆ, ಇದು ಭೋಗ ವೃತ್ತಿ ಕಮ್ಮಿ ಆಗ್ತದೆ. ಹೊರಗಡೆ ರೆಸ್ಟೋರೆಂಟ್ಸ್ಗಳಲ್ಲಿ ಕೆಲವೊಮ್ಮೆ ಆನಿಯನ್ ಗಾರ್ಲಿಕ್ ತಿಂತಾ ಇದ್ರು, ಆನಿಯನ್ ಗಾರ್ಲಿಕ್ ಅಥವಾ ಮಾಂಸ ಅರವನ್ನು ಬಿಟ್ಟರು, ಹೀಗೆ ಒಂದೊಂದೇ ಬಿಟ್ಟು ಸೊ ಆ ಸ್ಟೇಜ್ ಬರ್ತದೆ. ಏನು ಅಂದರೆ ಸೊ ಶುದ್ಧವಾದ ಸ್ಥಾನ. It is nothing to do with age progression. It is nothing to do with age progression. No with the age progression. Nothing to do with age progression. ಅದಕ್ಕೆ ಇಲ್ಲಿ ಏನು ಹೇಳಿದರು ಶ್ರೀಲ ಪ್ರಭುಪಾದರು, ಒಂದು ಕ್ಷಣದಲ್ಲೂ ಸಹ ಸರೆಂಡರ್ ಆಗಿ ಬಿಡ್ಬೋದು, ಕೋಟಿ ಜನ್ಮ ಕೂಡ ಆಗ್ಬೋದು. ಸೊ ನಾವು ಅದಕ್ಕಾಗಿ ಈಗ ಏನು ಸಾಧನವನ್ನು ಸರಿಯಾಗಿ ಮಾಡಬೇಕು. ಆ 3 ವಿಷಯ ಹೇಳಿದ್ದು ಯಾಕೆಂದರೆ, ಸಾಧನವನ್ನು ಸರಿಯಾಗಿ ಮಾಡಿದರೆ ಇದೇ ಜನ್ಮದಲ್ಲಿ ಹೋಗ್ಬೋದು, ಇಲ್ದಿದ್ರೆ ಜನ್ಮಾಂತರ ತೆಗೆದುಕೊಳ್ಳಿ. ಅದಕ್ಕೆ ಕೃಷ್ಣನ ಹತ್ರ ಯಾವಾಗ ಹೋಗಬೇಕು, ನನ್ನ ಆಸೆ, ನನಗೆಷ್ಟು ತೀವ್ರ ಆಸೆ ಇದೆ,
ನನ್ನ ತೀವ್ರ ಆಸೆ ಇದ್ದರೆ ಯಾರೂ ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಐ ವಾಂಟ್ ಟು ಬಿ ವಿತ್ ಕೃಷ್ಣ, ದೆನ್ ಕೃಷ್ಣ ವಿಲ್ ಫೆಸಿಲಿಟೇಟ್ ದಟ್. ಆದರೆ ನನಗೆ ಕೃಷ್ಣ ಬೇಡ. ಹಂದಿ ಏನು ಆಲೋಚನೆ ಮಾಡ್ತದೆ, ನನಗೆ ಮಲವನ್ನು ತಿನ್ನಬೇಕು, ಮಲವನ್ನು. ಆ್ಯಂಡ್ ಹಂದಿ ಇದು ಅದನ್ನೇನು ಹೇಳಿದ್ದಾರೆ ಅಂದರೆ, ಅತ್ಯಂತ ಸಂತೋಷದಿಂದ ಇರುವಂಥ ಪ್ರಾಣಿ ಯಾವುದು, ಹಂದಿ ಅಂತ ಹೇಳಿದೆ. ಯಾಕಂದರೆ ಏನನ್ನು ಬೇಕಾದ್ರೆ ಮಾಡ್ಬೋದು, ಏನನ್ನು ತಿನ್ಬೋದು. ಆದರೆ ಅದು ಮೆಟೀರಿಯಲ್ಸ್ ಥರದ್ದು. ಸೊ ಹಂದಿಗೆ ಆ ಆಸೆ ಇದೆ. ಸೊ ಅದಕ್ಕೆ ಭಗವಂತ ಆ ರೀತಿ ಫೆಸಿಲಿಟೇಟ್ ಮಾಡ್ತಾನೆ. ನಮ್ಮ ಆಸೆ ನಮಗೆ ಕೃಷ್ಣನೇ ಬೇಕು, ಭಕ್ತಿ, ಶುದ್ಧ ಭಕ್ತಿನೇ ಬೇಕು ಅಂದಾಗ ಕೃಷ್ಣ ಅದನ್ನೇ ನೀಡ್ತಾನೆ. ಸೊ ಆ ಆಸೆಯನ್ನು ಸ್ಟ್ರಾಂಗ್ ಮಾಡಿ ನಮ್ಮ ಸಾಧನವನ್ನು ಸರಿಯಾಗಿ ನಾವು ಮಾಡಿದರೆ ಇದೇ ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಪಡಿಬೋದು. ಹರೇ ಕೃಷ್ಣ. ತುಂಬ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ಪ್ರಭುಜಿ, ಮತ್ತು ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆ ಇದ್ದರೆ ನೀವು ಆಫ್ಟರ್ ದ ಕ್ಲಾಸ್ ಪ್ರಸಾದ ಟೈಮಲ್ಲಿ ಪ್ರಭುಗಳನ್ನ ನೇರವಾಗಿ ಭೇಟಿ ಮಾಡಿ ಪ್ರಶ್ನೆ ಕೇಳಬಹುದು. ಇಲ್ಲಿವರೆಗೂ ಪ್ರಭುಗಳು ಬಹಳ ಚೆನ್ನಾಗಿ ಮುಖ್ಯವಾಗಿ ಅವರು ಹೇಳಿದ್ದು ಮನುಷ್ಯ ಜನ್ಮ ಎಷ್ಟು ಮುಖ್ಯ ಮತ್ತು ಅದು ಎಷ್ಟು ಕಡಿಮೆ, ಅಥವಾ ಅಂದರೆ ಅಶಾಶ್ವತ, ಅಶಾಶ್ವತ ಅನ್ನೋ ವಿಷಯದಲ್ಲಿ ನಾವು ಎಷ್ಟು ಸೀರಿಯಸ್ ಆಗಿರಬೇಕು, ಎಷ್ಟು ಮುಖ್ಯ ಅನ್ನೋ ವಿಷಯದಲ್ಲಿ ಎಷ್ಟು ಸೀರಿಯಸ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಟ್ರು. ಅದರ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಯಾವ ರೀತಿ ಮಾಡಬೇಕು, ಅದು ಎಷ್ಟು ಮುಖ್ಯವಾಗಿದೆ ಅಂತ ಸಹ ತಿಳಿಸ್ಕೊಟ್ರು. ಅವ್ರಿಗೆ ನಾವೆಲ್ಲ ಅದನ್ನು ಸ್ವಲ್ಪವಾರು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಕೃತಜ್ಞತೆಗಳನ್ನು ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ 5 ನಿಮಿಷಗಳ ಕಾಲ